ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಫಲಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವದ್ಗಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಹಮರಾಸುರಸಿದ್ಧವೈದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಷ್ಣೋ ವಿಮೋಚ್ಯ ಪಿತರೌ ಅಭಿವಂದ್ಯ ಸರ್ವವಂದ್ಯೋಪಿ ರಾಮಸಹಿತಃ ಪ್ರತಿಪಾಲನಾಯ ರಾಜ್ಯ ಪದವೀಂ ಪ್ರಣಿಧಾಯ ಚೌಗ್ರಸೇನೆ ದ್ವಿಜತ್ವಮುಪಗಮ್ಯ ಮುಮೋಚನಂದಂ. ಏನಾಯ್ತು? ಪಕ್ಕೋರು ಭೋಜ್ಯ ಫಲಸನ್ನಯನಾಯ ವೃಕ್ಷೇಶು ಆರೂಢರಾಜತನಯಾನ್ ಅಭಿವೀಕ್ಷ್ಯ ಭೀಮಃ ಪಾದಪ್ರಹಾರಂ ಗುರುವೃಕ್ಷತಲೇ ದದಾಯ ಸಾಕಂ ಫಲೈಃ ವಿನಿಪತತ್ಸು ಫಲಾನಿ ಅಭುಂಕ್ತ. ಪಕ್ವವಾದಂತಹ ದೊಡ್ಡ ದೊಡ್ಡ ಹಣ್ಣುಗಳನ್ನು ತಿನ್ನಕ್ಕೋಸ್ಕರ ಅವರೆಲ್ಲ ಮರಗಳನ್ನು ಏರಿ ಕೂತಿದ್ರು. ಭೀಮಸೇನ ಅಲ್ಲಿಗೆ ಹೋಗಿ ತನ್ನ ಕಾದಿನಿಂದ ಒತ್ತ ತಕ್ಷಣ ಅವರೆಲ್ಲ ಏನಾದ್ರು ಹಣ್ಣುಗಳೆಲ್ಲ ಕೆಳಗೆ ಬಿದ್ದು ಅವರು ಸಮೇತ ಬಿದ್ದವು. ಆಗ ಭೀಮಸೇನ ಫಲಗಳನ್ನು ತಾನು ತಿಂದ. ಅವರು ಹಣ್ಣಾದರೂ ಇವರು ಹಣ್ಣು ತಿಂದ. ಇಷ್ಟೇ ಡಿಫರೆನ್ಸ್. ಇಲ್ಲಿ ವಿಶೇಷಾಂಶ ಏನು ಅಂದರೆ ಒಂದು ಒಳ್ಳೆ ವಿಶೇಷ ಅರ್ಥ ಇದೆ. ಹಣ್ಣುಗಳು ಬಿಟ್ಟಿದ್ದು ತಗೊಳಕ್ಕೆ ಅಂತ ಹೋದ್ರು. ಭೀಮಸೇನ ಹೋಗಲಿಲ್ಲ. ಫಸ್ಟ್ ಅಂದರೆ ಫಲಾಪೇಕ್ಷೆ ಮಾಡಿ ಹೋದ್ರು ಅವರು. ಮಾ ಫಲೇಶು ಕದಾಚನ. ಭೀಮಸೇನ ಹೋಗಿದ್ದೇನೋ ಮರ ಹತ್ತಲಿಲ್ಲ, ಕಣ್ಣು ಕೈ ಹಾಕಲಿಲ್ಲ, ಬುಡಕ್ಕೆ ಹೊಡೆದ. ಬುಡ ಅಂದ್ರೇನು? ಊರ್ಧ್ವ ಮೂಲ ಮತ ಶಾಖ, ದೇವರು ಅಂತ. ದೇವರನ್ನ ಹಿಡಿದ. ಹಡಿಯೋದು ಅಂದ್ರೇನು? ವಿಮರ್ಶೆ ಮಾಡಿ ಜಿಜ್ಞಾಸೆ ಮಾಡಿದ. ಫಲ ಇದ್ದಲ್ಲೇ ಬಂದು ಹೋಗ್ತಾರೆ. ಅದಕ್ಕೆ ಫಲ ಹುಡ್ಕೊಂಡು ಹೋದ್ರೆ ಏನಾಗುತ್ತೆ? ಫಲ ಹುಡ್ಕೊಂಡು ಮೈಯೆಲ್ಲ ಬೇಗ ನೋವಾಗುತ್ತೆ, ಹೊರತು ಉಪಯೋಗ ಇಲ್ಲ. ಕ್ಷೀಣೆ ಪುಣ್ಯ ಮರ್ತಲೋಕಂ ವಿಶಂತಿ. ಅದಕ್ಕೆ ದೇವ್ರು ಹಿಡ್ಕೊಂಡ್ರೆ ಏನಾಗುತ್ತೆ? ಆಗ ಫಲ ಇದ್ದಲ್ಲೇ ಬರುತ್ತೆ. ಬಹಳ ಸುಲಭವಾದ ಅರ್ಥ. ಅದಕ್ಕೇನೆ ಆಚಾರ್ಯ ಹೇಳ್ತಾರೆ, ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಮಹಾಭಾರತದ ಪ್ರತಿಭಾಗದಲ್ಲೂ ಏನಿದೆ ಆಧ್ಯಾತ್ಮಿಕ ಅರ್ಥ ಇದೆ ಅಂತ ಹೇಳ್ತಾರೆ. ಅದು ತಿಳ್ಕೊಳ್ಳದೆ ಹೋದ್ರೆ ಉಪಯೋಗ ಇದೆ. ಪಾದಪ್ರಹಾರ ಪ್ರವೃಕ್ಷತಲೆ ಪ್ರದಾಯ ಸಾಕಂ ಫಲೈರ್ವಿನಿಪತತ್ಸು. ಸಾಕಂ ಫಲೈರ್ವಿನಿಪತತ್ಸು ಭಾರಿ ಸ್ವಾರಸ್ಯ ಇದೆ. ಫಲ ಸಮೇತ ಬಿದ್ರು. ಫಲ ಸಮೇತ ಬಿದ್ರು ಅಂದ್ರೆ ಯಾರು? ಫಲನೂ ಸಿಗಲಿಲ್ಲ, ಅವರೂ ಇರಲಿಲ್ಲ. ಯಾರ ಫಲ ಹುಡ್ಕೊಂಡು ಹೋಗ್ತಾರೆ ಫಲನೂ ಸಿಗಲಿಲ್ಲ, ಮುಖ್ಯ ಫಲ ಅವರಿಗೆ. ಜೊತೆಗೆ ಇರೋದನ್ನು ಕಳ್ಕೊತಾರ. ಆದ್ದರಿಂದ ಏನೂ ಪ್ರಯೋಜನ. ಮೇಲಿಂದ ಬಿದ್ರು, ಇರೋ ಸಾಧನೆ ಹಾಳಾಗುತ್ತೆ. ಅದಕ್ಕೆಂದೂ ಸಹ ಮಹಾಫಲೇಶು ಕದಾಚನ ಅನ್ನೋ ಮಾತಿಗೆ ಒಳ್ಳೆ ಅರ್ಥ. ಅದು ಎಷ್ಟು ಅರ್ಥನೂ ಬರೆದಿರೋ ಆಚಾರ್ಯ. ಒಂದೇ ಪದ ಹಾಗೆಯೇ ಕೂಡ ಬರೆದಿದ್ದಾರೆ ಆಚಾರ್ಯ. ಪಕ್ಕೋರು ಭೋಜ್ಯ ಫಲಸನ್ನಯನಾಯ ವೃಕ್ಷೇಶು ಆರೂಢ ರಾಜತನಯಾನ್ ಅಭಿವೀಕ್ಷ್ಯ ಭೀಮಃ ಪಾದಪ್ರಹಾರಂ ಗುರುವೃಕ್ಷತಲೇ ಪ್ರದಾಯ ಸಾಕಂ ಫಲೈಃ ವಿನಿಪತತ್ಸು ಫಲಾನಿ ಅಭುಂಕ್ತ. ಯುದ್ಧೇ ನಿಯುದ್ಧ ಭೂತಪಾಥಾವನವುತ್ಪ್ಲವೇ ಚ ವಾರಿಪ್ಲವೇ ಚ ಸಹಿತಾನ್ ನಿಖಿಲಾನ್ ಕುಮಾರಾನ್ ಗೇಕೋ ಜಿಗಾಯ ತರಸಾ ಪರಮಾರ್ಥ ಪರಮಾರ್ಯ ಕರ್ಮ ವಿಷ್ಣು ಸುಪೂರ್ಣ ಸದನುಗ್ರಹತಸ್ಸು ನಿತ್ಯಾತ್. ಯುದ್ಧೇ ನಿಯುದ್ಧೇ ಉತ ಧಾವನೆ ಉತ್ಪ್ಲವೇ ಚ ಪಾರಿಪ್ಲವೇ ಚ ಸಹಿತಾನ್ ನಿಖಿಲಾನ್ ಕುಮಾರಾನ್ ಏಕಃ ಜಿಗಾಯ ತರಸಾ ಪರಮಾರ್ಯ ಕರ್ಮ ವಿಷ್ಣೋ ಸುಪೂರ್ಣ ಸದನುಗ್ರಹತಃ ಸುನಿತ್ಯಾತ್. ಬರೀ ಇಷ್ಟರಲ್ಲೇ ಅಲ್ಲ, ಯುದ್ಧೇ ಯುದ್ಧದಲ್ಲಿ, ನಿಯುದ್ಧೇ ದ್ವಂದ್ವ ಯುದ್ಧದಲ್ಲಿ. ಒಬ್ಬರ ಮೇಲೆ ಅನೇಕರು ಬಂದು ಯುದ್ಧ ಮಾಡಿದಾಗ ಅದು ಯುದ್ಧ. ಒಬ್ಬ ಪರಸ್ಪರ ದ್ವಂದ್ವ ಯುದ್ಧ ಮಾಡಿದಾಗ ನಿಯುದ್ಧ. ಯುದ್ಧೇ ನಿಯುದ್ಧೇ ಉತೆ ಧಾವನೆ. ಧಾವನ ಅಂದ್ರೆ ಓಡೋದು. ಉತ್ಪ್ಲವೇ ಹಾರೋದು. ವಾರಿಪ್ಲವೇ ಈಜೋದು, ನೀರು ದಾಟ್ಕೊಂಡು ಮುಂದೆ ಹೋಗೋದು. ಚೇ ಎಲ್ಲದರಲ್ಲೂ ಕೂಡ ಯುದ್ಧೇ ನಿಯುದ್ಧೇ ಧಾವನೆ ಉತ್ಪ್ಲವೇ ಪಾರಿಪ್ಲವೇ ವಾರಿಪ್ಲವೇ ಚ ಸಹಿತಾನ್ ನಿಖಿಲಾನ್ ಕುಮಾರಾನ್. ಅವರೆಲ್ಲ ಒಟ್ಟಾಗಿ ಬಂದರು. ಭೀಮಸೇನ ಏನ್ ಮಾಡ್ತಿದ್ರು? ಏಕೋ ಜಿಗಾಯ, ಎಲ್ಲರನ್ನೂ ಗೆಲ್ತಾ ಇದ್ರು. ಅಷ್ಟು 100 ಜನ ಒಟ್ಟಿಗೆ ಫೈಟಿಂಗ್ ಬಂದರು, ಗೆಲ್ತಿದ್ರು. ಒಬ್ಬೊಬ್ರು ಬಂದರು, ಗೆಲ್ತಾ ಇದ್ರು. ಓಡೋದ್ರಲ್ಲೂ ನಂಬರ್ 1, ಹಾರೋದ್ರಲ್ಲೂ ನಂಬರ್ 1, ಈಜೋದ್ರಲ್ಲೂ ನಂಬರ್ 1. ಈಗ ಏಕಃ ಜಿಗಾಯ, ಒಬ್ಬರೇ ಗೆದ್ದಿದ್ದು. ತರಸ, ಅದು ಫಾಸ್ಟ್ ಆಗಿ ಎಲ್ಲರಿಗಿಂತ ಮುಂಚಿತವಾಗಿ ಗೆದ್ದಿದ್ದು. 3 ಅವತಾರದಲ್ಲೂ ಹಾಗೆ ಮಾಡಿದ್ದು. ತರಸ ಪರಮಾರ್ಯ ಕರ್ಮ, ಪರಮಾರ್ಯ ಕರ್ಮ. ಇಷ್ಟಾದರೂ ಕೂಡ
ಆರ್ಯ ಕರ್ಮ, ಪೂಜ್ಯ ಕರ್ಮ, ಭಾರಿ ದೊಡ್ಡವರು ಕೊಂಡಾಡ್ಬೇಕು. ಎಲ್ಲಿ ಫೌಲ್ ಮೆಥಡ್ ಅಲ್ಲ ಅಂತ ಅರ್ಥ. ಯಾವುದೋ ಮೋಸದಿಂದ ಗೆದ್ದಿದ್ದಲ್ಲ, ಜೂತ ಗೆದ್ದಾಗ ಸರಿಯಾದ ರೀತಿಯಲ್ಲೇ ಗೆಲ್ತಾ ಇತ್ತು. ಇದಕ್ಕೆಲ್ಲ ಏನು ಮುಖ್ಯ ಕಾರಣ ಅಂದರೆ ವಿಷ್ಣೋ ಸುಪೂರ್ಣ ಸತನುಗ್ರಹತಃ ಸುನಿತ್ಯ. ವಿಷ್ಣುವಿನ ಪರಿಪೂರ್ಣವಾದಂಥ ಪೂರ್ಣಾನುಗ್ರಹ ಯಾರ ಮೇಲಿದೆ? ವಾಯುದೇವರ ಮೇಲೆ. ಯಾತಕ್ಕೆ? ಸುನಿತ್ಯ. ಮತ್ತೆ ಒಂದು ಸತಿ ಎರಡು ಸರ್ತಿ ಅಲ್ಲ, ವರ ಇದ್ದಾಗ ಗೆಲ್ತಾರೆ, ವರ ಹೋದ ತಕ್ಷಣ ಸೋತು ಬಿಡ್ತಾರೆ ಎಲ್ಲರೂ ಕೂಡ. ಹಾಗೆ ಸುನಿತ್ಯ, ಎಂದೂ ಅವ್ರಿಗೇನಿಲ್ಲ, ಪರಮಾನುಗ್ರಹ ತಪ್ಪೋದೇ ಇಲ್ಲ ಪರಮಾತ್ಮನದು. ಯಾತಕ್ಕೆ? ಧರ್ಮ ತಪ್ಪೋದೇ ಇಲ್ಲ. ಆದ್ದರಿಂದ ಶುದ್ಧೇ ಭಾಗವತೆ ಧರ್ಮೇ ನಿರತೋ ದುರ್ಗೋದರ. ಆದ್ದರಿಂದ ಎಂದೂ ಕೂಡ ಭೀಮಸೇನ ದೇವರಿಗೆ ಸೋಲೇ ಇಲ್ಲ. ಆ ರೀತಿ ಹೌದು. ಯುದ್ಧ ಅಂದ್ರೆ ಏನು? ಹೊಡೆದಾಟ ಅಂತ ಅರ್ಥ. ಪರಸ್ಪರ ಅಸ್ತ್ರ ಕಲ್ತಿ ಇದು ಮಾಡ್ತಿದ್ರಲ್ಲ, ಕೃಪಾಚಾರ ಅಸ್ತ್ರ ಕಲ್ತಿದ್ರು, ಅಸ್ತ್ರ ಯುದ್ಧ, ಅದರಲ್ಲೂ ಸೋಲ್ತಾ ಇದ್ರು ಅವರೆಲ್ಲ. ಅಲ್ಲ ಅಲ್ಲ ಅಲ್ಲ, ಯುದ್ಧ ಅಂದ್ರೆ ಏನು? ಯುದ್ಧ ನಡೀತು ಅಂತ ಹೇಳಿ, ಯುದ್ಧ ನಡೀತು ಅಂದ್ರೆ ಹೋರಾಟ ಅಂತ ಅರ್ಥ. ಯುದ್ಧ ಶಬ್ದಕ್ಕೆ ನಾವೇನು ಕಡೆ ಈ ರೀತಿ ಇವತ್ತಿನ ಯುದ್ಧದ ಕಾನ್ಸೆಪ್ಟೇ ಬೇರೆ ಆಗಿದೆ. ಯುದ್ಧ ಅಂತ ಹೇಳಿದ್ರೆ ಹೊಡೆದಾಟ. ಹೊಡೆದಾಟಕ್ಕೆ ಒಬ್ಬರೇ ಬಂದರೂ ಸರಿ, ಎಷ್ಟೇ ಜನ ಬಂದರೂ ಸರಿ. ಕುಸ್ತಿ, ಇದು ಕುಸ್ತಿ ಅರ್ಥ. ಯುದ್ಧ ಅಂದ್ರೆ ಕುಸ್ತಿ ಇದ್ದ ಇನ್ನೊಬ್ರು ಎಂಟರ್ ಆಗಾಗಿಲ್ಲ. ಮತ್ತೆ ಒಬ್ಬರೇ ಹೊಡೆದಾಟಕ್ಕೆ ಬರೋದು, 300 ಜನ ಬರೋದು, 100 ಜನ ಬರೋದು, ಅದು ಯುದ್ಧ. ಅದಕ್ಕೆ ಹೇಳ್ತಾ ಬಹುಭಿ ಏಕೋ ತಪಸ್ವಿರಧ್ಯಾಯಿ ತ್ರಿಭಿರ್ಗೀತಂ ಚತುಃಪಥಂ ಸಪ್ತಪಂಚ ಕೃಷೀಣಾಂಚ ಸಂಗ್ರಾಮೋ ಬಹುಭಿರ್ಜನೈ. ತುಂಬ ಜನ ಸೇರಿ ನಡೆದಾಗ ಏನಂತ ಕರೀತಾರೆ? ಹೊಡೆದಾಟ ಅಂತ ಕರೀತಾರೆ. ಅದರಲ್ಲೂ ಗೆಲ್ತಾ ಇದ್ದರು. ಸೈತಾನ್ ನಿಖಿಲಾನ್ ಕುಮಾರಾನ್ ಏಕಃ ಜಿಗಾಯ ತರಸ. ಅದು ಗೆಲ್ಲೋದು ಒಳ್ಳೆ ರೀತಿಯಲ್ಲಿ, ಅದು ತರಸ, ಭಾರಿ ವೇಗದಿಂದ. ಇದಕ್ಕೆಲ್ಲ ಮುಖ್ಯ ಕಾರಣ ವಿಷ್ಣೋ ಸುಪೂರ್ಣ ಸದನುಗ್ರಹತಃ ಸುನಿತ್ಯ. ಇದನ್ನೇ ಹೇಳಿ ಎಲ್ಲದಕ್ಕೂ ಮುಖ್ಯ ಕಾರಣ ಯಾವುದು? ಅನುಗ್ರಹ. ಆದ್ದರಿಂದ ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ. ಪ್ರತಿಯೊಂದು ಕೆಲಸನ ಯಾತಕ್ಕೆ ಮಾಡಬೇಕು? ಫಲಕ್ಕೋಸ್ಕರ ಮಾಡಬಾರದು, ವಿಷ್ಣು ಪ್ರೀತಿಗೋಸ್ಕರ ಮಾಡಿದಾಗ ಎಷ್ಟು ಸಿದ್ಧಿ ಬರುತ್ತೆ ಎಂಬುದನ್ನು ತೋರಿಸ್ತಾರೆ. ಸರ್ವಾನ್ ಪ್ರವೃಹ್ಯ ವಿನಿಮಜ್ಜತಿ ವಾರಿ ಮಧ್ಯೆ ಶ್ರಾಂತಾನ್ ವಿಸೃಜ್ಯ ಹಸತಿ ಸ್ಮ ಸ ವಿಷ್ಣುಪದ್ಯಾಂ ಸರ್ವಾನ್ ಉದುಹ್ಯ ಚ ಕದಾಚಿತ್ ಉರುಪ್ರವಾಹಾಂ ಗಂಗಾಂ ಸುತಾರಯತಿ ಸಾರ ಸುಪೂರ್ಣ ಪೌಂಸ್ಯಃ. ಸರ್ವಾನ್ ಪ್ರಗೃಹ್ಯ ವಿನಿಮಜ್ಜತಿ ವಾರಿ ಮಧ್ಯೆ ಶ್ರಾಂತಾನ್ ವಿಸೃಜ್ಯ ಹಸತಿ ಸ್ಮ ಸಹ ವಿಷ್ಣುಪದ್ಯ ಸರ್ವಾನ್ ಉದುಹ್ಯ ಚ ಕದಾಚಿತ್ ಉರುಪ್ರವಾಹಾಂ ಗಂಗಾಂ ಸುತಾರಯತಿ ಸಾರ ಸುಪೂರ್ಣ ಪಂಸ್ಯಃ. ಸರ್ವಾನ್ ಪ್ರಗೃಹ್ಯ ವಿನಿಮಜ್ಜತಿ, ಎಲ್ಲರನ್ನು ಕೂಡ ಪ್ರಗೃಹ್ಯ ಹಿಡ್ಕೊಂಡು, ಒಟ್ಟಿಗೆ ಹಿಡ್ಕೊಂಡು, ವಿನಿಮಜ್ಜತಿ ವಾರಿ ಮಧ್ಯೆ ಮುಡಿಸ್ಬಿಡ್ತಾ ಇದ್ರು. ಒದ್ದಾಡ್ಬೇಕು ಅವರೆಲ್ಲ, ಒಟ್ಟಿಗೆ ಹಿಡ್ಕೊಂಡ್ಬಿಟ್ರೆ ಎಲ್ಲ ವಿಲವೆಲ್ಲ ಒದ್ದಾಡ್ತಾ ಇದ್ರು. ಶ್ರಾಂತಾನ್ ವಿಸೃಜ್ಯ, ಭಾರಿ ದುಃಖಪಟ್ಟ ಮೇಲೆ ಏನು ಮಾಡ್ತಿದ್ರು? ಎತ್ತಿ ಹೊರಗೆ ಹಾಕ್ತಿದ್ರು. ಶ್ರಾಂತ ವಾರಿ ಮಧ್ಯೆ ಶ್ರಾಂತಾನ್ ವಿಸೃಜ್ಯ ಬಿಟ್ಟು ಹಸತಿ ಸ್ಮ, ಅಪಹಾಸ್ಯ ಮಾಡಿ, ಇಷ್ಟೇ ನಿಮ್ಗೆ ಕೈಲಾಗೋದು, ಅಪಹಾಸ್ಯ ಮಾಡ್ತಾ ಇತ್ತು. ಸ ವಿಷ್ಣುಪದ್ಯಾಂ, ಯಾವ ನೀರೊಳಗೆ ಅಂದರೆ ವಿಷ್ಣುಪದ್ಯಾಂ ವಾರಿ ಮಧ್ಯೆ. ವಿಷ್ಣುಪತಿ ಗಂಗಾ, ಹಸ್ತಿನಾಪುರ ಗಂಗಾ ತೀರದೊಳಗೆ. ಇವತ್ತು ಹಸ್ತಿನಾಪುರ ಇದೆ, ಗಂಗಾ ತೀರದಲ್ಲೇ ಇರೋದಾದ್ರಿಂದ ಅದು ಆಟಕ್ಕೆ ಅಂತ ಹೋಗಿ ಇದೆಲ್ಲ ನಡೀತಾ ಇತ್ತು. ಸರ್ವಾನುದೂಹ್ಯ, ಇನ್ನೊಮ್ಮೆ ಎಲ್ಲರನ್ನೂ ಹೊತ್ಕೊಂಡು ಬಿಟ್ಟು, ಕದಾಚಿತ್ ಒಂದ್ಸಲ, ಉರುಪ್ರವಾಹ ತುಂಬಿರತಕ್ಕಂಥ ನದಿ ಗಂಗಾ ನದಿ, ಸುತಾರ ಇದೆ, ಎಲ್ಲರೂ ಒಟ್ಟಿಗೆ ಆಡ್ಕೊಂಡು ಆ ಕಡೆ ದಾಟಿಸ್ಬಿಡೋದು, ಗಲ್ಲಿ ಬಿಟ್ಟು ಬಂದ್ಬಿಡೋದು, ಆಮೇಲೆ ಬರಾಗಿಲ್ಲ ಅವ್ರು ಆ ಥರ ಮಾಡೋದು. ಇವೆಲ್ಲ ಮಾಡ್ತಾ ಇದ್ರು. ಸುತಾರಯತಿ ಸಾರ ಸುಪೂರ್ಣ ಪೌಂಸ್ಯ, ಸಾರ ಸುಪೂರ್ಣ ಪೌಂಸ್ಯ. ಸಾರ ಶ್ರೇಷ್ಠ, ಸುಪೂರ್ಣ ಪರಿಪೂರ್ಣ, ಪೌಂಸ್ಯ ಅಂದ್ರೆ ಪುರುಷತ್ವ. ಇದರಿಂದ ಕೂಡಿದ ಭೀಮಸೇನ ವಿಶಿಷ್ಟ ರೀತಿಯಲ್ಲಿ ಜಯವನ್ನು ಸಾಧಿಸ್ತಾ ಇದ್ದಿದ್ದು. ಅದು ಹೇಳಿದ್ರು ವಾರಿಪ್ಲವ ಅಂತ ಹೇಳಿ, ಅದು ಎಕ್ಸ್ಪ್ಲನೇಷನ್. ಎಲ್ಲ ವಿಧಗಳನ್ನು ವರ್ಣನೆ ಮಾಡಿಬಿಟ್ಟು ಸರ್ವಾನ್ ಪ್ರಗೃಹ್ಯ ವಿನಿಮಜ್ಜತಿ, ಮಜ್ಜತಿ, ನಿಮಜ್ಜತಿ, ವಿನಿಮಜ್ಜತಿ, ಎಲ್ಲರೂ ಹಿಡ್ಕೊಂಡು ಒಟ್ಟಿಗೆ ಮುಳುಗಿಬಿಡೋದು. ತಾನೇ ಏನಾಗ್ತಿದ್ದಿಲ್ಲ, ಅವರೆಲ್ಲ ಒದ್ದಾಡ್ತಾ ಇದ್ರು ಅಷ್ಟೇ. ಎಲ್ಲರನ್ನ ಮುಳುಗಿಸಿ ತನ್ನ ವಿನಿಮಜ್ಜತಿ ವಾರಿ ಮಧ್ಯೆ ಸರ್ವಾನ್ ಪ್ರಗೃಹ್ಯ ಶ್ರಾಂತಾನ್ ವಿಸೃಜ್ಯ ಹಸತಿ ಸ್ಮ ಸಹ ವಿಷ್ಣುಪದ್ಯ ಸರ್ವಾನ್ ಉದುಹ್ಯ ಚ ಕದಾಚಿತ್ ಉರುಪ್ರವಾಹಾಂ ಗಂಗಾಂ ಸುತಾರಯತಿ. ಗುರುಪ್ರವಾಹ ಗಂಗಾದ ವಿಶೇಷ ಅಂದರೆ ಗಂಗಾ ನದಿ ಫಾಸ್ಟಾಗಿ ಹರಿಯುತ್ತೆ. ಇನ್ನು ಹರಿದ್ವಾರದ ಭಾರಿ ಫಾಸ್ಟ್ ನೋಡಿದ್ದೀನಿ. ಅಲ್ಲಿಂದ 60 ಕಿಲೋಮೀಟರ್ ಶಾರ್ಟ್ ಕಟ್ಟರೆ 50 ಕಿಲೋಮೀಟ್ರೇ ಆಗೋದು. ರೋಡಲ್ಲಿ ಜಾಸ್ತಿ ಆಗುತ್ತೆ. ಸ್ಟ್ರೇಟ್ ಲೈನಲ್ಲಿ ಬಂದರೆ ಭಾಳ ಹತ್ತಿರ. ಅಂದರೆ ಅರ್ಥೇನು ಫಾಸ್ಟ್, ಇನ್ನೂ ಕೂಡ ಫುಲ್ ಆ್ಯಂಡ್ ಫಾಸ್ಟ್. ಅದನ್ನು ಸ್ಟ್ರೇಟಾಗಿ ದಾಟರು. ಈಗ ಇದರಲ್ಲಿ ಯಾರು ಕೂಡ ನೀರೊಳಗೆ ಸ್ಟ್ರೇಟಾಗಿ ಇವು ಕೂಡ ಹೋಗಲ್ಲ.
ಇವು ಮೆಷಿನ್ ಬೋಟ್ ಹೋಗುತ್ತೆ ಹೊರತು ಹರಿಗೋಲು ಹೋಗಲ್ಲ. ಹಾಗೆಲ್ಲ ಕೂಡ ನಿಧಾನ ಹೋಗಿ ಟರ್ನ್ ಮಾಡ್ಕೊಂಡು ಬರ್ತಾರೆ. ಸ್ಟ್ರೇಟ್ ಲೈನಲ್ಲಿ ಹೋಗಿ ಅವ್ರಿಗೆ ಅಷ್ಟು ಸಲ ಲೀಲಾಜಾಲ ಈಜಾಡ್ತಾ ಇದ್ವಿ. ಇದಕ್ಕೆಲ್ಲ ಎಷ್ಟು ಕಷ್ಟ. ತುಂಬು ಪ್ರವಾಹ, ವೇಗದ ಪ್ರವಾಹ, ಅಗಲವಾದ ಪ್ರವಾಹ. ಪಾತ್ರ ದೊಡ್ಡದಲ್ಲಿ ಅಗಲವಾದ ಪ್ರವಾಹ. ಇಷ್ಟೆಲ್ಲದಲ್ಲೂ ಕೂಡ ಅಷ್ಟು ಜನ ಎತ್ಕೊಂಡು ದಾಟೋದು ಅಂತ ಕೇಳಿದರೆ ಸುತಾರ ಐತಿ. ಎಫರ್ಟ್ಲೆಸ್ ಆಗಿ ದಾಟೋದು. ಎಫರ್ಟ್ಲೆಸ್ ಆಗಿ ಹಾಗೆ ಸಮುದ್ರ ಹಾರಿದ್ದು ಎಫರ್ಟ್ಸ್ ಆಗಿ ಗಂಗಾ ನದಿ ಈಸ್ಕೊಂಡು ಹೋಗ್ತಾ ಇತ್ತು. ಈಗ ಗೊತ್ತಲ್ಲ, ಈಗಾಗಲೇ 16, ಈಗಾಗಲೇ 14 ಬಂದಾಗ 15, ಇವೆಲ್ಲ ಇನ್ನು ಬಿಟ್ವೀನ್ 15, 16, 17 ಆ ರೀತಿ ನಡೀತಾ ಇದೆ ಅಷ್ಟೇ. ದ್ವೇಷಂ ಸರ್ವಾನ್, ಇದೆಲ್ಲ ಯಾತಿದ್ದ ಯಾತಕ್ಕೆ ನಮಗೇನು ಸಿಟ್ಟು ಬರೋದಿಲ್ವ ಅವರಿಗೆಲ್ಲ ಕೂಡ? ಈ ರೀತಿ ಮಾಡಿದಾಗ ಬರಲಿ ಅಂತಾನೆ ಮಾಡಿದ್ದು, ಬರಲಿ ಅಂತಾನೆ ಮಾಡಿದ್ದು. ಉಳಿದವರಾರು ಅಪ್ರಿಷಿಯೇಟ್ ಮಾಡ್ತಾರೆ. ಯೋಗ್ಯರಾದ್ರೆ ಏನ್ ಮಾಡ್ತಾರೆ? ಈ ರೀತಿ ಮಾಡಿದಾಗ ಅಪ್ರಿಷಿಯೇಟ್ ಮಾಡ್ತಾರೆ, ಗ್ರೇಟ್ ಅಂತ ಹೇಳಿ. ಒಳ್ಳೆ ಬುದ್ಧಿವಂತ ಕಂಡ ಸಾಮಾನ್ಯವಾಗಿ ಒಳ್ಳೆ ಜನ ಸ್ವಭಾವ ಏನು, ಭಾರಿ ಬುದ್ಧಿವಂತ ಅಂತ ಹೊಗಳುತ್ತಾರೆ. ದುಷ್ಟರು ಏನ್ ಮಾಡ್ತಾರೆ? ಅಸೂಯೆ ಪಡ್ತಾರೆ. ಅಸೂಯೆ ಪಟ್ಟು ಏನೋ ಮಾಡ್ಲಿಕ್ಕೆ ಹೋಗಿ ಕೊನೆ ಸಾಯ್ತಾರೆ. ಬಹಳ ಒಂದೇ ಪ್ರತಿಕ್ರಿಯೆ ಒಂದೇ ರೀತಿ. ದೇವರು ಸರ್ವೋತ್ತಮತ್ವನೇ ಇವ್ರು ಒಪ್ಪದೇ ಇರೋ ಜನ ಇವರೆಲ್ಲ ಕೂಡ. ಅಂಥವ್ರಿಗೆ ಇದೆಲ್ಲ ಸಂತೋಷ ಕೊಡೋದೇ ಇಲ್ಲ. ಏನು ಕೊಡುತ್ತೆ ಅವರಿಗೆ? ಬರೀ ದುಃಖ. ಅದರಿಂದ ಏನು ದ್ವೇಷ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾತಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅದನ್ನ ವಿವರಣೆ ಕೊಡ್ತಾರೆ. ದ್ವೇಷಂ ಹಿರುತೆ ನಹಿ ಹರವು ತಮಸಿ ಪ್ರವೇಶ ಪ್ರಾಣೇ ಚತೇನ ಜಗತಿ ಮನುತೌ ಪ್ರಸನ್ನೌ ತತ್ಕಾರಣಾನ್ಯ ಕುರುತಾಂ ಪರಮೌ ಪರಾಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾರಪೌಂಸ್ಯೌ. ದ್ವೇಷಂ ಹಿ ಋತೆ ನಹಿ ಹರೌ ತಮಸಿ ಪ್ರವೇಶ ಪ್ರಾಣೇ ಚ ತೇನ ಜಗತೀಂ ಅನುತೌ ಪ್ರಪನ್ನೌ ತತ್ಕಾರಣಾನಿ ಅಕುರುತಾಂ ಪರಮೌ ಕರಾಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾರಪೌಂಸ್ಯೌ. ಇದು ಮಾಡ್ಲಿಕ್ಕೆ ಕೃಷ್ಣ ಮತ್ತು ಭೀಮ ಇಬ್ಬರು ಕೂಡ ಏನ್ ಮಾಡ್ತಾ ಇದ್ದಾರೆ? ಅಸುರರಿಗೆಲ್ಲ ತಮ್ಮ ಮೇಲೆ ದ್ವೇಷ ಹೆಚ್ಚಿಸ್ಲಿಕ್ಕೋಸ್ಕರ ಹೆಚ್ಚು ರೀತಿಯಲ್ಲಿ ನಡ್ಕೋತಾ ಇದ್ದಾರೆ. ದ್ವೇಷ ಹೆಚ್ಚಬೇಕು ಆ ರೀತಿ ಮಾಡ್ತಾ ಇದ್ದಾರೆ. ಯಾತಕ್ಕೆ ದ್ವೇಷ ಹೆಚ್ಚಬೇಕು ಅಂದ್ರೆ ದ್ವೇಷಂ ಭೀರುತೆ ನಹಿ ಹರವು ಸಮತಿ ಪ್ರವೇಶ ಪ್ರಾಣೇಚ. ಹರಿ ಮತ್ತು ಪ್ರಾಣ, ಕೃಷ್ಣ ಮತ್ತು ಭೀಮ, ವಾಯು, ಹರಿವಾಯುಗಳಲ್ಲಿ ದ್ವೇಷವನ್ನು ಮಾಡದೆ ಹೋದ್ರೆ ತಮಸ್ಸಾಗೋದಿಲ್ಲ. ಇವರೆಲ್ಲ ಎಂಥವ್ರು? ಇವರು ತಮಸ್ಸು ಹೋಗ್ತಕ್ಕಂಥವ್ರು, ತಮೋ ಯೋಗ್ಯರು. ತಮಸ್ಸಾಗಬೇಕಾದ್ರೆ ಏನ್ ಮಾಡ್ಬೇಕೀಗ? ಭಕ್ತಿ ಬದಲು ದ್ವೇಷ ಹೆಚ್ಚಬೇಕು. ಯೋಗ್ಯರಿಗೆ ಏನಾಗಬೇಕು? ಭಕ್ತಿ ಹೆಚ್ಚಬೇಕು. ಅದು ಪ್ರತಿಯೊಂದು ಹರಿವಾಯುಗಳ ಕಾರ್ಯ ಎಲ್ಲಿ ಎಂಡಾಗತ್ತೆ ಅಂದ್ರೆ ಯೋಗ್ಯರಾದರೆ ಭಕ್ತಿ ಜಾಸ್ತಿ ಆಗಬೇಕು, ಅಯೋಗ್ಯರಾದರೆ ದ್ವೇಷ ಜಾಸ್ತಿ ಆಗಬೇಕು. ಅದೇ ಒಂದೊಂದಕ್ಕೂ ಕೂಡ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ. ಪ್ರತಿಯೊಂದು ಕೆಲಸನೂ ಹಾಗೇನೆ. ಒಳ್ಳೆಯವರೆಲ್ಲ ಸಂತೋಷ ಪಡ್ತಾರೆ, ಕೆಟ್ಟವರೆಲ್ಲ ದುಃಖ ಪಡ್ತಾರೆ, ಮಧ್ಯದವರು ನ್ಯೂಟ್ರಲ್. ಅವರವರೇ ನಂಬಿಕೆ ಎಲ್ಲ ಯಾತಕ್ಕೆ ಅಂತ ತಲೆಗೆಡಿಸ್ಗಳು ಯಾಕೆ ಹೋಗ್ಬಿಡ್ತಾರೆ, ಈ ಕಡೆ ಇಲ್ಲ ಆ ಕಡೆ. ಅದಕ್ಕೆ ಜೀವ ತ್ರೈವಿಧ್ಯ ಅಂತ ಕರೆದು ಅದಕ್ಕೆ. ಇಲ್ಲಿ ಕೃಷ್ಣ ಭೀಮರು ಯಾಕೆ ಹೀಗೆಲ್ಲ ಕೃಷ್ಣ ಯಾಕೆಲ್ಲ ಮಾಡ್ದ ಅಂತ ಹಿಂದೆ ಹೇಳಲಿಲ್ಲ, ಅದನ್ನು ಸೇರಿಸಿ ಹೇಳ್ಬಿಡ್ತಾರೆ. ಏನಂತ ಹೇಳ್ತಾರೆ? ಹರಿ ತನ್ನ ದ್ವೇಷ ಹೆಚ್ಚಿಸ್ಬೇಕು ಅಂತ ಕೃಷ್ಣ ಹಾಗೆ ಮಾಡದ, ತನ್ನ ದ್ವೇಷ ಹೆಚ್ಚಿಸ್ಬೇಕು ಅಂತಾನೆ ಭೀಮಸೇನೂ ಹಾಗೆ ಮಾಡಿದ್ದು. ಆದ್ದರಿಂದ ದ್ವೇಷ ಅಯೋಗ್ಯರಲ್ಲಿ ದ್ವೇಷ ಹೆಚ್ಚೋದು ಕೂಡ ಸಾಧನೆ, ಗೊತ್ತಾಯ್ತಾ? ಅದನ್ನು ಸಾಧನೆ ಅಂತ ಕರೆಯೋದು. ತತ್ವಜ್ಞಾನ್ ವಿಷ್ಣು ಮುಕ್ತಿಭಾಜ ಸುಖೈಷಿ ಗುರು ಯೋಗ್ಯತಾ ತಾರತಮ್ಯ ಆದಸ್ಸೇ ಮಿಶ್ರ ಬುದ್ಧಿ ಅಂತ ಹೇಳ್ತಾ ದಿರಯ ಭೂ ಗೋಚರಾನ್ ನಿತ್ಯ ಬದ್ಧಾನ್ ಅಂಧೇ ತಾವೆಲ್ಲ ವರ್ಣನೆ ಮಾಡಿಬಿಟ್ಟಿದ್ದಾರೆ. ಅರ್ಥ ಏನು ಅಂದರೆ ನಾವು ಏನೇ ಸಾಧನೆ ಮಾಡಿದ್ರು ಕೂಡ ಅದನ್ನ ಏನಂತ ಕರೀತಾರೆ? ಭಗವತ್ ಕಾರ್ಯ ಸಾಧಕ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವತ್ ಕಾರ್ಯ ಸಾಧನೆ ಮಾಡೋದು ಅಂದ್ರೆ ಏನು? ಸಜ್ಜನರಿಗೆ ಭಕ್ತಿ ಹೆಚ್ಚೋದು, ದುರ್ಜನರಿಗೆ ದ್ವೇಷ ಹೆಚ್ಚೋದು. ಇದು ಮಾಡೋದಕ್ಕೆ ಏನಂತ ಕರೀತಾರೆ? ಸಾಧನೆ ಅಂತ ಕರೀತಾರೆ. ಇದರ ಅರ್ಥ ಮಾಡ್ಕೊಂಡು ಭಕ್ತಿ ಹೆಚ್ಚಲಿಲ್ಲ ಅಂತ ಕೇಳಿದ್ರೆ ತನಗೂ ಹೆಚ್ಚಲಿಲ್ಲ, ಉಳಿದವ್ರಿಗೂ ಹೆಚ್ಚಲಿಲ್ಲ, ವೇಸ್ಟ್. ತನಗೆ ಹೆಚ್ಚಿಕೊಳ್ಳೋದು ಆತ್ಮೋದ್ಧಾರವಾಯಿತು. ಇನ್ನೊಬ್ರಿಗೆ ಹೆಚ್ಚಿದಾಗ ಅದು ಆನಂದ ಅತಿಶಯ ಬರುತ್ತೆ. ತಾನು ಮಾಡಿದಾಗ ಏನು ಬರುತ್ತೋ ಉಳಿದವ್ರು ಮಾಡಿದಾಗ ಏನಾಗುತ್ತೆ? ಅದು ಆನಂದ ವೃದ್ಧಿ ಆಗುತ್ತೆ. ದ್ವೇಷ ಕೂಡ ಹಾಗೆ. ಯೋಗಿಗೆ ದ್ವೇಷ ಹೆಚ್ಚಬೇಕು ಮತ್ತು ಅವ್ರ ತಮಸ್ಸಿಗೆ ಹೋಗಕ್ಕಾಗಬೇಕು. ಅವರಿಗೆ ಅವ್ರ ಅನುಯಾಯಿಗಳಿಗೆ, ನಮಗೆ ನಮ್ಮ ಅನುಯಾಯಿಗಳಲ್ಲಿ ಭಕ್ತಿ ಹೆಚ್ಚಬೇಕು, ದ್ವೇಷಗಳಿಗೆ ಅವರಲ್ಲಿ ಮತ್ತು ಅವರ ಅನುಯಾಯಿಗಳ ದ್ವೇಷ ಹೆಚ್ಚಬೇಕು. ಆ ಗುಂಪು ಹೆಚ್ಚಬೇಕು. ಆ ರೀತಿ ಹೆಚ್ಚೆಚ್ಚು ಮಾಡಿದಂತೆ ಏನಾಗುತ್ತದ? ಒಳ್ಳೆ ಸಾಧನೆ, ಹರಿಪ್ರೀತಿಕರವಾದ ಕೆಲಸ. ಎರಡು ಆಂಗಲ್ ಆಯ್ತು. ಈಗ ಭಕ್ತರಲ್ಲಿ ಭಕ್ತಿ ಹೆಚ್ಚೋದು ಹೇಗೆ ಭಗವತ್ ಪ್ರೀತಿಕರವೋ, ದ್ವೇಷಗಳಲ್ಲಿ ದ್ವೇಷ ಹೆಚ್ಚು ಮಾಡೋದು ಕೂಡ ಭಗವತ್ ಪ್ರೀತಿಕರವಾದ ಕಾರ್ಯ. ಇದೆಲ್ಲದಕ್ಕೂ ಅನ್ವಯ. ಹನುಮದ್ ರೂಪ, ಭೀಮ ರೂಪ ಮೂರಕ್ಕೂ ಅನ್ವಯ. ಅದಕ್ಕೆ ಆಚಾರ ಮಾಡ್ತಾ ಇತ್ತು. ಏನೋ ಅನುಕೂಲ ಮಾಡಿಕೊಡ್ತೀವಿ. ಹೌದೌದು, ಇದು ಆಗೋದಿಲ್ಲ.
ಅದಕ್ಕೆ ತಕ್ಕಂತೆಯೇ ಕೆಲಸ ಮಾಡ್ತಾ ಇತ್ತು. ದ್ವೇಷಂ ಇರುತೆ ನಹಿ ಹರೌ ತಮಸಿ ಪ್ರವೇಶ ಪ್ರಾಣೇ ಚ ತೇನ ಜಗತಿ ಮನು ಪ್ರಪನ್ನವು. ಜಗತಿ ಮನು ಭೂಮಿಯಲ್ಲಿ ಅವತಾರ ಮಾಡಿದಂಥ ಅವರು ತತ್ಕಾರಣಾನಿ ಅಕುರುತಾಂ ಪರಮೌಕರಾಂಸಿ. ತತ್ಕಾರಣಾನಿ ಅಕುರುತಾಂ ಪರಮೌಕರಾಂಸಿ. ಅದಕ್ಕೆ ತಕ್ಕಂಥ ಕಾರಣಗಳು ಏನೇನು ಬೇಕು ಅಂತ ಕಾರ್ಯಗಳನ್ನ ಕರಾಂಸಿ ಅಂದ್ರೇನು, ಕರಾಂಸಿ ಕಾರ್ಯಗಳನ್ನು ಅಂತ ಅರ್ಥ. ಅಂತ ಕಾರ್ಯಗಳನ್ನೇ ಮಾಡ್ತಾ ಇದ್ದಾರೆ ಹೊರತು ಬೇರೆ ಕೆಲಸಗಳನ್ನ ಮಾಡಲಿಲ್ಲ. ದೇವದ್ವಿಷಾಂ ಸತತ ವಿಸ್ತೃತ ಸಾರಪುಂಸ್ಯವು. ದೇವದ್ವಿಷಾಂ ದೇವತೆಗಳ ದ್ವೇಷಗಳಾದ ಅಸುರರಿಗೆ ಇಷ್ಟೆಲ್ಲ ಆಗಬೇಕು ಅಂತ ಭೀಮಸೇನ ಹಾಗೆ ಮಾಡಿದ್ದು, ಕೃಷ್ಣನು ಹಾಗೆ ಮಾಡ್ತಾ ಇದ್ದು. ವಾಸ್ತವವಾಗಿ ಅವರ ಸತತ ವಿಸ್ತೃತ ಸಾರ ಪುಂಸ್ಯವು. ಹಿಂದೆ ಸಾರ ಸುಪೂರ್ಣ ಪುಂಸ್ಯ ಅಂತೇಳಿ, ಈಗ ಅವರಿಬ್ರು ಕೂಡ ಯಾರೋ ಸತತ ವಿಸ್ತೃತ ಸಾರ ಪುಂಸ್ಯವು, ಯಾವಾಗಲೂ ಕೂಡ ವಿಶಾಲವಾದಂತಹ ಶ್ರೇಷ್ಠವಾದಂತಹ ಪುರುಷತ್ವ ಹೊಂದಿದವರು ಅಂತ ತಿಳಿಸಿ ಅದನ್ನ ಯಾವಾಗಲೂ ಇದೆ. ಯಾಕೆ ತೋರಿಸ್ಬೇಕು ಅಂತ ಪ್ರಶ್ನೆಗೆ ಉತ್ತರ ಇದೆ. ಸಿರಿಮೆ ಇರಲಿ, ಯಾಕೆ ತೋರಿಸ್ಬೇಕು ಅಂತ ತೋರಿಸಲೇಬೇಕು. ಈ ರೀತಿ ಮಾಡೋದ್ರಿಂದಲೇ ಸಾಧನೆ ಆಗೋದು. ದೃಷ್ಟ್ವಾಮಿತನ್ಯಥ ಕರಾಂಸಿ ಮರುತ್ಸುತೇನ ನಿತ್ಯಂ ಕೃತಾನಿ ತನಯಾ ನಿಖಿಲಾಶ್ಚ ರಾಜ್ಞಾಂ ತಸ್ಯಾಮಿತಂ ಬಲಮುದೀಕ್ಷ ಸತೋರುವೃದ್ಧ ದ್ವೇಷ ಬಭೂವರಥ ಮಂತ್ರ ಮಮಂತ್ರಯಂಶ್ಚ. ದೃಷ್ಟ್ವಾ ಅಮಿತಾನಿ ಅಥ ಕರಾಂಸಿ ಮರುತ್ಸುತೇನ ನಿತ್ಯಂ ಕೃತಾನಿ ತನಯಾಃ ನಿಖಿಲಾಃ ಚ ರಾಜ್ಞಾಂ ತಸ್ಯ ಅಮಿತಂ ಬಲಂ ಉದೀಕ್ಷ್ಯ ಸದಾ ಗುರುವೃದ್ಧ ದ್ವೇಷಾಃ ಬಭೂವುಃ ಅಥ ಮಂತ್ರಂ ಅಮಂತ್ರಯನ್ ಚ. ದೃಷ್ಟ್ವಾ ಅಮಿತಾನಿ ಅಥ ಕರಾಂಸಿ ಮರುತ್ಸುತೇನ ನಿತ್ಯಂ ಕೃತಾನಿ. ಮರುತ್ಸುತನಾದ ಭೀಮಸೇನ ಪ್ರತಿನಿತ್ಯವೂ ಕೂಡ ಹೀಗೆ ಮಿತಿ ಇಲ್ಲದಷ್ಟು ಇಂಥ ಕೆಲಸಗಳನ್ನು ಮಾಡ್ತಾ ಇರೋದನ್ನು ಕಂಡು ರಾಜ್ಞಾಂ ನಿಖಿಲಾಹ ತನಯ, ಎಲ್ಲ ರಾಜಪುತ್ರರು ಕೂಡ ಈಗಾಗಲೇ ಹೇಳಿದ್ದಾರೆ, ಕೌರವರ ಜೊತೆಗೆ ಇವರು ಸೇರಿಬಿಟ್ಟಿದ್ದಾರೆ, ಬೇರೆ ಸುತ್ತಮುತ್ತ ರಾಜಕುಮಾರರೆಲ್ಲ ಬಂದುಬಿಟ್ಟಿದ್ದಾರೆ. ಅವರೆಲ್ಲ ಕೂಡ ಸೇರಿ ಅವರೆಲ್ಲ ಅಗೇನೆಸ್ಟ್ ಆಗ್ತಾ ಬಂದರು. ಯಾರ್ಯಾರು ಕೆಟ್ಟವರು ಅಗೇನೆಸ್ಟ್ ಆದರು, ಒಳ್ಳೆಯವರು ಅವರೆಲ್ಲ ಇವ್ರಿಗೆ ಫಾರಿನ್. ಆ ರೀತಿಯಾಗಿ ಬೆಳವಣಿಗೆ ಆಗ್ತಾ ಬಂತು. ನಮಗೇನು ತಿಳ್ಕೊಂಡು ಜನಗಳೆಲ್ಲ ಕೂಡ ಭೀಮಸೇನೆ ಹೀಗೆ ಮಾಡಿಬಿಟ್ಟು ದ್ವೇಷ ಹುಟ್ಟಿಸ್ಯ ದುರ್ಯೋಧನ ಸೇರಿ ತಿಳಿಸ್ಕೊಂಡು ಕೊಟ್ಟರು. ತಪ್ಪೇನಿದೆ ಅಂತ ಕೆಲವರು ವಾದ. ಅರ್ಥ ಆಯ್ತಾ? ಈ ರೀತಿ ಮಾಡಿದ್ದಕ್ಕೆ ಏನಾಯ್ತು, ಅವರಿಗೆ ತುಂಬ ಅರ್ಥದಲ್ಲಿ ಬರೀತಾರೆ. ತಿರ್ಸಾ ಬರೋದು, ಭೀಷ್ಮರು ಹೇಳ್ಕೊಳ್ಳೋದು, ಭೀಮ ಹಾಗೆ ಮಾಡ್ದ, ಭೀಮ ಹೀಗೆ ಮಾಡದ ಅಮ್ಮನ್ನ ಅಂತೇಳಿ ಅದು ಚಾಡಿ ಹೇಳೋದು ಅವ್ರು ಭೀಮನ ಮೇಲೆ. ಇದೆಲ್ಲ ಮಾಡ್ತಾ ಇತ್ತು. ಈಗ ಯಾಕೆ ಇದೆಲ್ಲ ಮಾಡಬೇಕು? ಸುಮ್ಮನೆ ಇದ್ದು ಬಿಟ್ಟರೆ ಹೊಂದಾಣಿಕೆ ಇದ್ರೆ ಹೋಗ್ತಾ ಇತ್ತು. ಸರಿಯಾಗಿ ಹೊಂದಾಣಿಕೆ ಇದ್ದು ಬಿಟ್ಟಿದ್ರೆ ಏನಾಗ್ತಿತ್ತು? ಏನೋ ಆಗ್ತಾ ಆರಾಮಾಗಿರ್ಬೋದಾಗಿತ್ತು, ಜಗಳನೇ ಬರ್ತಿರ್ಲಿಲ್ಲ. ಭೀಮ ತಾನೇ ಮಾಡ್ಕೊಂಡಿದ್ದು ಅಂತ ನನಗೆ ಅನಿಸುತ್ತೆ. ಅಂತ ಕಾಮೆಂಟ್ ಮಾಡೋದಿರ್ತಾರೆ ಆ ಥರ. ಭೀಮ ಕೈಯಾರೆ ಮಾಡಿಕೊಂಡ ಇದು ಅನಾಹುತ ಅಂತೇಳಿ ತಪ್ಪೋದು. ಭೀಮಸೇನ ಉದ್ದೇಶ ಏನಿತ್ತು? ಈಗ ಅವರಲ್ಲಿ ದ್ವೇಷ ಹುಟ್ಟಿಸೋದಲ್ಲ, ನೆನಪಿಡಿ, ಸರಿಯಾಗಿ ಅರ್ಥ ಮಾಡಿ. ದ್ವೇಷ ಹುಟ್ಟಿಸೋದಲ್ಲ, ಇರೋ ದ್ವೇಷ ಹೊರಗೆ ಹಾಕೋದು. ಇದು ಅರ್ಥ ಮಾಡಿಕೊಂಡ್ರೆ ಈ ಬೇಸಿಕ್ ಏನೋ ಡಿಫೆಕ್ಟ್ ಇರೋದು ಎಲ್ಲಿಗ ಸ್ವರೂಪದಲ್ಲಿದೆ, ಅದನ್ನು ಹೊರಗೆ ಹಾಕ್ತಿರೋದೆ ಹೊರತು ಬೇರೆ ಹಣ್ಣು ಚೆನ್ನಾಗಿ ಬೆಳೆಸ್ತೇವೆ. ಬೇವಿನ ಒಳ್ಳೆ ಕಹಿಯಾದ ಹಣ್ಣು ಬಂತು, ಅಲ್ಲಿ ಪೂರ್ಣ ಬೆಳವಣಿಗೆ ಆಯ್ತು ಅಷ್ಟೇ. ತೋಟಿಗರ ಕೆಲಸ ಹೇಗೋ ಹಾಗೆ. ಆ ದೃಷ್ಟಿಯಲ್ಲಿ ಇಲ್ಲದ ದ್ವೇಷ ಕ್ರಿಯೇಟ್ ಮಾಡಿದ್ರೆ ತಪ್ಪಾಗೋದು, ಅದು ಮೋಸ. ಹಾಗೆ ಮಾಡಲಿ. ಅದು ಭಕ್ತಿನೂ ಹಾಗೇನೆ. ಸ್ವರೂಪದಲ್ಲಿ ಭಕ್ತಿ ಇದ್ದರೆ ಅದು ಸಾತ್ವಿಕ, ಸ್ವರೂಪದಲ್ಲಿ ದ್ವೇಷ ಇದ್ದರೆ ತಾಮಸ. ಭಕ್ತಿ ಕೂಡ ಅಷ್ಟೇ, ಇರೋ ಭಕ್ತಿನ ಹೆಚ್ಚಿಸ್ತಾರೆ ಹೊರತು ಏನು ಮಾಡೋದಿಲ್ಲ, ಭಕ್ತಿನ ಹುಡ್ಸೋದು, ಇಲ್ಲದ ಭಕ್ತಿ ಹುಡ್ಸೋದಿಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಅದು ತಾರತಮ್ಯ ತಕ್ಕಂತೆ. ಮತ್ತೆ ಇವು ಬಳ್ಳಿಗಳಿವೆ, ತುಂಬ ಬೆಳೆಯಲ್ಲವು, ಒಂದು ಹೈಟ್ ನಿಂತು ಬಿಡುತ್ತೆ ಅಷ್ಟೇ, ಮುದೋಯ್. ಮರಗಳು ದೊಡ್ಡದಾಗಿ ಬೆಳೆಯುತ್ತೆ. ಇವನು ಇನ್ನು ನೀರು ಹಾಕಿದಾಗ ಇನ್ನು ಸ್ವಲ್ಪ ಬೆಳೀಲಿ ಅಂತ ಹೇಳ್ಬಿಟ್ಟು, ಬುದ್ಧಿ ಇಲ್ಲ ಅಂತ ಕೇಳ, ಬೆಳೆಯೋದೇ ಅಷ್ಟೊಂದು. ಕೆಲವು ಪದಾರ್ಥ ಕುಂಬಳಕಾಯಿನ ಏನೇ ಮಾಡಿದ್ರು ಬಳ್ಳಿಯಲ್ಲೇ ಬೆಳೆಯೋದು, ಮರಕ್ಕೆ ಹಬ್ಬಿಸ್ಬೇಕು, ಬೇರೆ ದಾರಿ ಇಲ್ಲ. ಈ ಮರಗಳು ಎಷ್ಟೇ ಚಿಕ್ಕದವ್ರು ಮೇಲೆಗೆ ಬೆಳೆಯುತ್ತೆ. ಅಂದರೆ ತೋಟದವ್ರು ಏನು ಮಾಡ್ತಾರೋ ಅನ್ನೋ ಅವ್ರ ಯೋಗ್ಯತೆ. ಸ್ವಲ್ಪ ಅವರು ಮರ ಜಾಸ್ತಿ ಬೆಳೀಲಿಲ್ಲ, ಏನಾಗಿದೆ ಯೋಚನೆ ಚೆನ್ನಾಗಿದೆ ಬೆಳೆಸ್ತಾನೆ. ಮತ್ತೆ ಯಾಕೆ ಇನ್ನೂ ಬೆಳಿಬೇಕದು. ಆದರೆ ಬೆಳೆಗಳು ಜಾಸ್ತಿ ಬೆಳೆಯೋದಿಲ್ಲ ಅಂತಂದ್ರೆ ಅಲ್ಲಿಗೆ ನಿಲ್ಲಿಸ್ತಾನೆ. ಇದು ಅದು ವಿವೇಕ. ಯಾರಿಗೆ ಭಕ್ತಿ ಇದೆಯೋ, ಎಷ್ಟು ಭಕ್ತಿ ಬೇಕೋ ಅಷ್ಟು ಬೆಳೆಸೋದು, ಯಾರಿಗೆ ದ್ವೇಷ ಇದೆಯೋ ಎಷ್ಟು ಹೆಚ್ಚಬೇಕೋ ಅಷ್ಟು ಹೆಚ್ಚೋದು. ಇದು ಸಾಧನೆ ಅಂತ ಕರೀತಾರೆ. ಇದು ಹರಿಯಲ್ಲಿ ಮತ್ತು ವಾಯುದೇವರಲ್ಲಿ ವಿಶೇಷ ಮಾಡೋದು. ಚ ಅಂತ ಹೇಳಿದರೆ ಉಳಿದವರಲ್ಲೂ ಕೂಡ ಹಾಗೆ. ಭಕ್ತಿ ಮಾಡೋದು ಉದ್ಧಾರಕ್ಕೆ ಕಾರಣ, ದ್ವೇಷ ಮಾಡೋದು ವಿನಾಶಕ್ಕೆ ಕಾರಣ. ಪ್ರಧಾನ ಇವರಿಬ್ಬರು ಆದ್ದರಿಂದ ಇವರಿಬ್ಬರು ಹೇಳಿಬಿಟ್ಟು ಚಕಾರದಿಂದ ಉಳಿದವರೆಲ್ಲ ಕೂಡ ಸೇರ್ಕೊಂಡು ಹೋಯಿತು. ಇದಿಷ್ಟು ಕೂಡ ಸಾಧನೆ ಅರ್ಥ ಇದೆ. ತುಂಬ ಜನಕ್ಕೆ ಅದು ಎಲ್ಲರೂ ಒಳ್ಳೆಯದಾಗಲಿ ಕಾನ್ಸೆಪ್ಟ್ ಸರಿಯಲ್ಲ, ಎಲ್ಲರಿಗೂ ಕೆಟ್ಟದಾಗ ಅದು ಸರಿಯಲ್ಲ. ಎಲ್ರಿಗೂ ಕೆಟ್ಟದಾಗಬಾರ್ದು, ಎಲ್ರಿಗೂ ಒಳ್ಳೇದಾಗಬಾರ್ದು. ಎಲ್ರಿಗೂ ಒಳ್ಳೇದಾಗಬಾರ್ದು ಅಂದ್ರೆ ಜನಗಳಿಗೆ ಅಲ್ಲ,
ದುಷ್ಟರಿಗೆ. ದುಷ್ಟರೇ ಒಳ್ಳೇದಾಗಬಾರ್ದು. ನಮಗೇನು ಅನಿಸುತ್ತೆ, ಹಾಗಿದ್ರೆ ಸರ್ವೇ ಜನ ಸುಖಿನೋ ಅಂತ ಯಾಕೆ ಹೇಳೋದಾಗಿದ್ರೆ, ಎಲ್ಲರಿಗೂ ಒಳ್ಳೇದಾಗಬಾರ್ದು ಅಂತಿದ್ರೆ ಯಾಕೆ ಹೇಳಬೇಕು? ಸರ್ವೇ ಸಜ್ಜನ ಅಂತ ಅದಕ್ಕೆ ಅರ್ಥ ಆಯ್ತಾ? ಎಲ್ಲರೂ ಒಳ್ಳೆ ಸಾಮಾನ್ಯ ಹೇಳೋದು ಹಾಗೇನೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿದರೆ ಒಳ್ಳೆಯವರಿಗೆ ಅಂತಲೇ ಅರ್ಥ ಅದು. ಮತ್ತು ಎಲ್ಲರೂ ಪಾಸ್ ಆಗಬೇಕು, ಚೆನ್ನಾಗಿ ಓದೋರು ಅಂತ ಅರ್ಥ. ಫೇಲ ಕಾಪಿ ಹೊಡೆದವನು ಪಾಸ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಾ? ತಪ್ಪದು. ಅಂದರೆ ಎಲ್ಲರೂ ಶಬ್ದಕ್ಕೆ ಯಾವಾಗ ರಿಲೇಟಿವ್ ವರ್ಡ್ ಅದು. ಎಲ್ಲ ಒಳ್ಳೆಯವರಿಗೂ ಒಳ್ಳೇದಾಗಲಿ ಅಂತಲೇ ಅರ್ಥ. ಈ ದೃಷ್ಟಿಯಿಂದ ಬಹಳ ಮುಖ್ಯವಾದ ಅಂಶಗಳಿವೆಲ್ಲ. ಇದೆಲ್ಲ ಬೇಸಿಕ್. ಇದು ಅರ್ಥ ಮಾಡಿಕೊಡೋದು ಅವ್ರು ಮಾಡಿದ್ದೇನು ಕೆಲಸ, ದ್ವೇಷ ಹುಟ್ಟಿಸ್ದ ಅಂತೇಳಿ ಅಲ್ಲ, ಇರೋ ದ್ವೇಷವನ್ನು ಹೆಚ್ಚಿಸಿದ ಅಂತ ಅರ್ಥ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಏನೋ ಸ್ಕೋಪ್ ಜಾಸ್ತಿ ಇದೆ ಅವರಿಗೆ, ಜಾಸ್ತಿ ದ್ವೇಷ ಹೆಚ್ಚಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಆರಾಮಾಗಿರ್ತಾರಷ್ಟೇ, ಎಲ್ಲಿ ಹೊರಗೆ ಆರಾಮಷ್ಟೇ, ಒಳಗೆ ನೂರಾರು ಸಮಸ್ಯೆ ಇರುತ್ತೆ ಅವ್ರಿಗೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಹೊರಗೆ ಅವರು ನಾವೆಲ್ಲ ದುಷ್ಟರನ್ನ ಭ್ರಷ್ಟಾಚಾರಿಗಳನ್ನ ಏನು ತಿಳ್ಕೊಂಡಿರ್ತೇವೆ, ಎಷ್ಟು ಸುಖವಾಗಿದ್ದಾರೆ, ನಾವು ಪ್ರಾಮಾಣಿಕರಾಗಿ ಕಷ್ಟಪಡ್ತೇವೆ, ಅವ್ರು ದುರಾಚಾರಿ ಒಳ್ಳೆಯವರಾಗಿದ್ದಾರೆ, ನಾವು ಕೆಟ್ಟವರಾಗದೆ ವಾಸಿ ಅನ್ಸ್ಬಿಟ್ಟು. ಆ್ಯಕ್ಚುಲಿ ಅಪರೆಂಟ್ ಹೊರಗೆ ಕಾಣಿಸುತ್ತಷ್ಟೇ, ಒಳಗೆ ಹೋಗಿ ನೋಡಿದ್ರೆ ಅವ್ರ ಸಮಸ್ಯೆಗಳು ಭಯಾನಕ. ಅವರು ತಿಳಿತಾವೆ, ಇದು ಸದ್ಯ ಸವಾಸರು ಬೇಡ ಬೆಳೆಸ್ಬಿಡ್ತಾರೆ. ನಾವಿರೋ ಬಡತರನೇ ಭಾರಿ ಒಳ್ಳೆಯದು, ಇಂಥ ಶ್ರೀಮಂತಿಕೆಗಿಂತ ಸುಖವಾಗಿದ್ದೇವೆ ಅಂತ ಅನಿಸುತ್ತೆ. ಅದು ಅಪರೆಂಟ್ ಇದನ್ನು ನೋಡಬಾರ್ದು ಯಾವಾಗ. ಇವಾಗ ಕಾಪಿ ಹೊಡೆದ್ರೆ ಅವತ್ತು ಮಟ್ಟಿಗೆ ಭಾರಿ ಖುಷಿಯಾಗಿ ಓಡಾಡ್ತಿದ್ರು ಕೂಡ ಮುಂದೆ ಸಿಕ್ಕಾಕೊಂಡು ಹೋಗುತ್ತಾವ ಹಣೆ ಬಾರ. 5 ಸಬ್ಜೆಕ್ಟ್ ಹೇಗೋ ಹೊಡೆದು ಬಂದ, 6 ಸಬ್ಜೆಕ್ಟ್ ಹಾಕೋಣ, ಕತೆ ಮುಗಿತಲ್ಲ. ನೀವು ನಾನೇ ಯಾಕೆ ಹೊಡಿಬೇಕು, ಸದ್ಯ ಹೊಡೆದು ಒಳ್ಳೇದಾಯ್ತು ಅಂತ ಅನಿಸುತ್ತಾ ಇಲ್ಲೋ? ಆ ರೀತಿ ಇರಬೇಕು. ಆ ತಾತ್ಕಾಲಿಕವಾದ ಪ್ರಗತಿನ ಯಾವುದನ್ನು ಏನಂತ ಕರೆಯೋದಿಲ್ಲ, ರಿಯಲ್ ಅಂತ ಕರೆಯೋದಿಲ್ಲ. ಅದು ಎಸ್ಟಿಮೇ, ಅದರಿಂದ ಏನು ಮಾಡಬಾರ್ದು, ಯಾಲ್ ಸ್ಟಿಕ್ ಮಾಡ್ಕೋಬಾರ್ದು. ಅದನ್ನು ಲೌಕಿಕದ ಉನ್ನತಿಯನ್ನ ಅವರ ಸ್ವರೂಪದ ಗ್ರೇಟ್ನೆಸ್ ಅಂತ ಅರ್ಥ ಮಾಡ್ಕೊಳ್ಳೋದೇ ತಪ್ಪು. ಅದೆಲ್ಲ ಔಪಾಧಿಕ, ಅದಕ್ಕೆ ಬರುತ್ತೆ, ಅದು ಹೋಗುತ್ತೆ ಅಷ್ಟೇ. ದೃಷ್ಟ್ವಾ ಬಿತಾನ್ಯಥ ಕರಾಂಸಿ ಮರುತ್ಸುತೇನ ನಿತ್ಯಂ ಕೃತಾನಿ ತನಯಾಃ ನಿಖಿಲಾಶ್ಚ ರಾಜ್ಞಾಂ ತಸ್ಯಾಮಿತಂ ಬಲಮುದಿಚ್ಛ ಸದೋರುವೃದ್ಧ ದ್ವೇಷಾಃ ಬಭೂವರತ ಮಂತ್ರ ಮಮಂತ್ರಯಂಶ್ಚ. ದುರ್ಯೋಧನ ಕಡೆಯೇ ಹೆಚ್ಚು ಜನ ಇದ್ದರು. ಅವರೆಲ್ಲ ಸೇರಿ ಏನು ಮಾಡಿದರು, ಭೀಮನ ಪರವನ್ನು ವಿಶೇಷವಾದ ಸಾಮರ್ಥ್ಯವನ್ನು ನೋಡಿ ಬಲಂ ಉದೀಚ್ಛ, ಅಮಿತಂ ಬಲಂ ಉದೀಚ್ಛ, ಅಮಿತವಾದ ಬಲವನ್ನು ನೋಡಿಬಿಟ್ಟು ಸದಾ ಉರುವೃದ್ಧ ದ್ವೇಷಾಹ, ಸದಾಕಾಲ ಗುರು ಬಹಳವಾಗಿ ವೃದ್ಧ ಹೆಚ್ಚಿದಂತಹ ದ್ವೇಷದಿಂದಲೇ ಕೂಡಿದವರಾದರು. ಬಭೂವರಥ ಮಂತ್ರಂ ಅಮಂತ್ರಯಂಶ್ಚ. ಆಮೇಲೆ ಒಂದು ಮಂತ್ರಾಲೋಚನೆ ಮಾಡಿದರು, ಏನು ಮಾಡಬೇಕೀಗ? ಭೀಮಸೇನ ಈ ರೀತಿ ಬಲ ತೋರಿಸ್ತಿರೋದ್ರಿಂದ, ನಾವೆಲ್ಲ ಸೋಲ್ತಿರೋದ್ರಿಂದ ನಮಗೆ ಅವಮಾನವಾಗಿದೆ ಅಂತ ಹೇಳ್ಕೊಂಡು ಅವರೆಲ್ಲ ಪ್ರತೀಕಾರ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಒಂದು ಸಭೆ ಸೇರಿಬಿಟ್ಟು ಮಂತ್ರಾಲೋಚನೆ ಮಾಡಿದ್ದಾರೆ ಅಂತ ಅರ್ಥ. ಮಂತ್ರ ಹೇಳಿದ್ರು ಅಂತ ಅರ್ಥ ಅಲ್ಲ ಅದಕ್ಕೆ. ಮಂತ್ರಂ ಅಮಂತ್ರ ಏನಂದ್ರೆ ಅದು ಮಂತ್ರ ಜಪ ಮಾಡ್ತಾ ಕೂತರು ಅಂತಲ್ಲ, ಒಂದು ಕುಮಂತ್ರ ಆಲೋಚನೆ ಸಭೆಯನ್ನು ಏರ್ಪಾಡು ಮಾಡ್ಬೋದು. ಏನು ಮಾಡ್ಬೇಕು ನಾವೀಗ ಅಂತೇಳಿ ದುಷ್ಟರು ಸಭೆ ಮಾಡ್ತಾರೆ, ಒಳ್ಳೆಯವರು ಸಭೆ ಮಾಡ್ತಾರೆ. ಮಂತ್ರಂ ಅಮಂತ್ರಯಂಚ ಯೇ ಹಿತಂ ಅಮಂತ್ರಯಂಶ್ಚ. ಆಮೇಲೆ ಒಂದು ಮಂತ್ರಾಲೋಚನೆ ಮಾಡಿದ್ರು, ಏನು ಮಾಡಬೇಕೀಗ? ಭೀಮಸೇನ ಈ ರೀತಿ ಬಲ ತೋರಿಸ್ತಿರೋದ್ರಿಂದ, ನಾವೆಲ್ಲ ಸೋಲ್ತಿರೋದ್ರಿಂದ ನಮಗೆ ಅವಮಾನವಾಗಿದೆ ಅಂತ ಹೇಳ್ಕೊಂಡು ಅವರೆಲ್ಲ ಪ್ರತೀಕಾರ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಒಂದು ಸಭೆ ಸೇರಿಬಿಟ್ಟು ಮಂತ್ರಾಲೋಚನೆ ಮಾಡಿದ್ದಾರೆ ಅಂತ ಅರ್ಥ. ಮಂತ್ರ ಹೇಳಿದ್ರು ಅಂತ ಅರ್ಥ ಅಲ್ಲ ಅದಕ್ಕೆ. ಮಂತ್ರಂ ಅಮಂತ್ರ ಏನಂದ್ರೆ ಅದು ಮಂತ್ರ ಜಪ ಮಾಡ್ತಾ ಕೂತರು ಅಂತಲ್ಲ, ಒಂದು ಕುಮಂತ್ರ ಆಲೋಚನೆ ಸಭೆಯನ್ನು ಏರ್ಪಾಡು ಮಾಡ್ಬೋದು. ಏನು ಮಾಡ್ಬೇಕು ನಾವೀಗ ಅಂತೇಳಿ ದುಷ್ಟರು ಸಭೆ ಮಾಡ್ತಾರೆ, ಒಳ್ಳೆಯವರು ಸಭೆ ಮಾಡ್ತಾರೆ. ಮಂತ್ರಂ ಅಮಂತ್ರಯಂಚ ಯೇ ಹಿತತ್ರ ನರದೇ ವಸುತಾ ಸುರಾಂಶಾಃ ಪ್ರೀತಿಂ ಪರಾಂ ಪವನಜೇ ನಿಖಿಲಾ ಅಕುರ್ವನ್ ತಾನ್ ವಿಹಾಯ ದಿಜಾ ನರದೇವ ವಂಶಜಾತಾಃ ವಿಚಾರ್ಯ ವಧ ನಿಶ್ಚಯಮಸ್ಯ ಚಕ್ರುಹು. ಇದರಲ್ಲೂ ಒಂದು ವಿಷಯ ಹೇಳುತ್ತಾರೆ ಮತ್ತೆ. ಯೇ ಹಿ ತತ್ರ ನರದೇವ ಸುತಾಃ ಸುರಾಂಶಾಃ ಪ್ರೀತಿಂ ಪರಾಂ ಪವನಜೇ ನಿಖಿಲಾಃ ಅಕುರ್ವನ್ ತಾನ್ ವಿಹಾಯ ದಿತಿಜಾಃ ನರದೇವ ವಂಶಜಾತಾಃ ವಿಚಾರ್ಯ ವಧ ನಿಶ್ಚಯಂ ಅಸ್ಯ ಚಕ್ರುಹು. ಯೇ ಹಿ ತತ್ರ ನರದೇವ ಸುತಾಃ ಸುರಾಂಶಾಃ. ನರದೇವರು ರಾಜರು, ನರದೇವ ಸುತ ರಾಜಪುತ್ರರು. ಕಲಿಯಕ್ಕೆ ಬಂದಿರೋಲ್ಲ ಯಾರು? ಸ್ಟೂಡೆಂಟ್ಸ್ ಆದ್ದರಿಂದ ರಾಜಪುತ್ರರು ಬಂದಿರೋರು. ಅವರೆಲ್ಲ ಎಂಥವ್ರು ಅಂತ ಕೇಳಿದರೆ ನರದೇವ ಪುತ್ರಾಹ, ಅವರೆಲ್ಲ ಸುರಾಂಶಾಹ, ದೇವಾಂಶರೇ ಯಾರಾಗಿದ್ರು ಅವರೆಲ್ಲ ಕೂಡ ಭಾರಿ ಸಂತೋಷ ಪಡ್ತಾರೆ. ಭೀಮನ ಬಗ್ಗೆ ಏನು ಮಾಡ್ತಿದ್ರು, ಭಾರಿ ಸಂತೋಷ ಪಡ್ತಾರೆ. ಇಂಥವ್ರು ಬಂದು ನಮ್ಮ ನಾವು ಸೇಫ್ ಆ ಥರ ಯೋಚನೆ ಮಾಡ್ತಾರೆ. ಇಂಥವ್ರು ದೊಡ್ಡವರು ಇದ್ದು ಬಿಟ್ಟರೆ ನಾವು ಸೇಫ್ ಆಗಿರ್ತೇವೆ. ಬುದ್ಧಿವಂತ ಫ್ರೆಂಡ್ ಇದ್ದು ಬಿಟ್ಟರೆ ಭಾಳ ಖುಷಿ ಆಗುತ್ತೆ ತುಂಬ ಜನಕ್ಕೆ, ಯಾಕೆಂದರೆ ನಾನು ಗೈಡ್ ಮಾಡ್ತಾನೆ ಅಂತ.
ದುಷ್ಟವ್ರಿಗೆ ಕೆಟ್ಟು ಬರುತ್ತೆ. ನಾನು ಕಾಪಿ ಮಾಡೋದು ಅಡ್ಡಿ ಮಾಡ್ತಾನೆ ಅಂತ ಆ ಥರ ಯೋಚನೆ ಬಿಡ್ತಾನೆ. ಅವ್ನು ಓದಿಬಿಟ್ಟು ಪಾಸ್ ಆಗ್ತಾರೆ, ನಮಗೆ ಚಾನ್ಸೇ ಕೊಡೋದಿಲ್ಲ, ತಾನು ತೊಗೊಂಡ್ಬಿಡ್ತಾನೆ ಎಲ್ಲದನ್ನು ಅಂತ ದುಃಖ ಪಡ್ತಾನೆ. ಇವತ್ತು ಎಲ್ಲರಲ್ಲೂ ಕಾಣೋ ಸ್ವಭಾವ ಜೀವತ್ರೈವಿಧ್ಯ ಎಂಬುದು ಎದ್ದು ಕಾಣೋ ಅಂಶ ಇದೆ. ಕೆಲವರು ಹೇಳ್ತಾರೋ ಯಾಕೆ ಮುಂದೆ ಬಂದಿದ್ದೀನಿ ಏನಾರು ಮಾಡಿ ಸೋಲ್ಸೋಣ, ಇವತ್ತು ಯಾಕೆ ಸೋಲಿಸ್ಬೇಕು, ಚೆನ್ನಾಗಿ ಓದ್ತಿದ್ದಾನೆ, ಚೆನ್ನಾಗಿ ಬರ್ತಾನೆ, ನಾ ಹೆಮ್ಮೆ ಪಡ್ಬೇಕಲ್ವಾ ಅಂತ ಅವನು ಕೇಳ್ತಾನೆ. ಇವನು ನಿಂಗೆ ಅರ್ಥ ಆಗಲ್ಲ ಬಿಡು, ದ್ವೇಷ ಮಾಡಬೇಕು ಅಂತ. ಕೊನೆಗೆ ನಿನಗೆ ಅರ್ಥ ಆಗಲ್ಲ ಬಿಡಿಸ್ಬಿಡ್ತಾರೆ. ಇವ್ರ ಸ್ವಭಾವ ಅವ್ರಿಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಜಗಳ ಸ್ವಭಾವ ಕಣ್ಣಾರೆ ಕಾಣ್ತೇವೆ ನಾವು. ಎಷ್ಟೋ ಸರ್ತಿ ಬಂಧು ಬಾಂಧವರಲ್ಲೇ ಹೇಗಿರ್ತಾರೆ, ತುಂಬ ಜನ ಸಹಿಸಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರೂ ಇದಾಗಿರ್ಬೇಕು ಅಂತೇಳಿ ಇಷ್ಟಪಡೋದಿಲ್ಲ ಸಾಮಾನ್ಯವಾಗಿ. ಇವತ್ತಿನ ಕಾಲ ಕಲಿಗಾಲ ಆದ್ರಿಂದಾಗಿ ಜನರಲ್ಲಿ ಏನು ಮಾಡ್ತಾರೆ, ಸಪೋರ್ಟಲ್ಲಿ ಯಾವುದು ಕೊಡ್ತಾರೋ ಅವರು ತಪ್ಪು ಮಾಡೋರಿಗೆ ಕೊಡ್ತಾರೆ, ಸರಿ ಮಾಡೋರಿಗೆ ಕೊಡೋದು ಭಾರಿ ಕಡಿಮೆ. ನರದೇವ ವಂಶ ಜಾತಾಹ ವಿಚಾರ್ಯ ಸುರಾಂಶ ನರದೇವ ಸುತಾಹ ನರದೇವ ವಂಶ ಜಾತಾಹ. ನೋಡಿ ರಿಪಿಟೇಷನ್ ಕಾಣುತ್ತೆ. ಅಲ್ಲ, ನರದೇವ ಸುತಾಹ ಬೇರೆ ಪದ, ನರದೇವ ವಂಶ ಜಾತಾಹ. ಕೆಲವರೆಲ್ಲ ಡೈರೆಕ್ಟ್ ರಾಜನ ಮಕ್ಕಳು, ಕೆಲವರು ಒಳ್ಳೆ ರಾಜಮನೆತನದಲ್ಲಿ ಹುಟ್ಟಿದವರು, ಅಪ್ಪ ಅಮ್ಮ ಒಳ್ಳೆಯವರಲ್ಲ, ವಂಶ ಒಳ್ಳೆಯವರು. ಕೆಲವರು ಅಪ್ಪ ಅಮ್ಮನೇ ಒಳ್ಳೆಯವರು, ಎರಡು ಗುಂಪಿನವ್ರು ಇದ್ದಾರೆ. ಆ ದೃಷ್ಟಿಯಲ್ಲಿ ಅವರೆಲ್ಲ ಕೂಡ ಪ್ರತಿಯೊಂದು ಪದ ಕೂಡ ನೋಡೋದು ರಿಪಿಟೇಷನ್ ಕಂಡಕೊಂಡು ರಿಪಿಟೇಷನ್ ಅಲ್ವೇ ಅಲ್ಲ, ಹೊಸ ವಿಚಾರ ಹೇಳಿರ್ತಾರೆ. ಒಮ್ಮೆ ವಿಚಾರ್ಯ ಆಚಾರ ಮಾಡ್ತಿರೋದು ಹೀಗೆ. ಇವತ್ತಿಷ್ಟೆಲ್ಲ ಆಚಾರ ಮಾಡಿದ್ದಾರೆ. ಮಾಧ್ವರ ಕಂಡ್ರೆ ಭಾರಿ ದ್ವೇಷ ಜನಗಳಿಗೆ, ಆಶ್ಚರ್ಯ ಅಂತ ಗೊತ್ತಾಯ್ತಾ. ಅವ್ರ ಹೆಸರು ಹಿಡಿದ ತಕ್ಷಣ ಜನಗಳಿಗೆ ಏನು ಬರೋದು, ಓ ಮಾಧ್ವರ ಆ ಥರ ಕೇಳೋಷ್ಟ್ರ ಮಟ್ಟಿಗೆ. ನಮ್ಮ ಜನಗಳೇ ಏನು ಮಾಡ್ತಾರೆ ಗೊತ್ತಾ, ಎಲ್ಲ ನಮ್ಮ ಆಚಾರ ನಿಮ್ಕೊಂಡ್ರೆ ಕೆಲಸ ಆಗೋದಿಲ್ಲರಿ ಈಗಿನ ಕಾಲ, ನಾವು ಬೇರೆ ಸೇರ್ಕೋಬೇಕು, ಈ ಥರ ಟ್ರೆಂಡ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೆ. ಬರೀ ನಮ್ಮದೇ ಹಿಡ್ಕೊಂಡ್ರೆ ಉಪಯೋಗ ಇಲ್ಲ ಈಗಿನ ಕಾಲಕ್ಕೆ, ಕಾಲ ನೋಡ್ಬೇಕ್ರಿ ಅಂತೇಳಿ ಸರಿಯಾಗಿ ಸ್ಟ್ರಿಕ್ಟ್ ಇರೋ ಸರಿಯಾಗಿ ಧರ್ಮ ಮಾಡೋರು ಕೂಡ ಏನು ಮಾಡ್ತಾರೆ, ದಾರಿ ತಪ್ಪಿಸ್ತಾರೆ. ಹಾಗೆ ಮಾಡಬಾರ್ದು. ಅದ್ರ ಮಾಧ್ವರಿಗೆ ಹೆಚ್ಚು ದ್ವೇಷಗಳು ಮಾಧ್ವರ ಏನು ಹೇಳಬೇಕು ಅಂದ್ರೆ ಏನ ಇಲ್ಲ, ಅದರಿಂದ ಹುಟ್ಟಿದ ಮಾತ್ರಕ್ಕೆ ಸಾಧನೆ ಆಗಲಿಲ್ಲ. ನರದೇವ ಪುತ್ರ ನರದ ವಂಶ ಜಾತ ಅಂತ ಹೇಳೋ ಮೂಲಕ ಮಾಧ್ವರೆಲ್ಲ ಕೂಡ ಒಂದೇ ರೀತಿ ಇರ್ತಾರೆ ಅಂತ. ಬೇರೆಯವರಂತೂ ಸರಿಯೇ ಸರಿ ದ್ವೇಷಗಳು, ಅಲ್ಲೂ ಎಕ್ಸೆಪ್ಷನ್ ಇರ್ತಾರೆ. ಮತ್ತೆ ಎಷ್ಟೋ ಜನ ಮಾಧ್ವರ ಭಕ್ತಿ ಮಾಡ್ತಾರೆ, ಮಾಧ್ವರು ದ್ವೇಷ ಮಾಡ್ತಾರೆ. ಹಾಗೆ ಅದೇ ಮಿಸ್ಗೈಡ್ ಮಾಡ್ತಾರೆ. ಮತ್ತೆ ಹಾಗೆಲ್ಲ ಮಾಡಬಾರದು. ಅತಿ ಹಠ ಹಿಡಿಬಾರದು. ಹರಿಸರ್ವೋತ್ತಮ ಅಂತ ಭಾರಿ ಹಠ ಹಿಡಿಬಾರದು. ನಮ್ಮತ್ತೇನೆ ಸರಿ ಅಂತ ಯಾಕೆ ಹೇಳಬೇಕು, ಅವರಂತಾರೆ ನಮ್ಮತ್ತೇನೆ ಸರಿ ಅಂತೇಳಿ ನಾವ್ಯಾಕೆ ಅನ್ಬೇಕು. ಅದಕ್ಕೆ ನೋಡೋದಕ್ಕೆ ಏನನ್ಸುತ್ತೆ ನೋಡೋದು ಭಾರಿ ರಿಸರ್ವಲ್ಲಿ ಕಾಣುತ್ತೆ. ಇವತ್ತೆಲ್ಲರ ಆಕ್ಷೇಪಣೆ ಏನು ಗೊತ್ತಾ, ಎಲ್ಲರೂ ತನ್ನ ಮತ ಹೇಳ್ಕೊಂಡಂತ. ಈ ಮಾಧ್ವರು ಮಾತ್ರ ಏನಂತಾರೆ, ಮಧ್ವಮತ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ, ನಮ್ಮ ಸಿದ್ಧಾಂತನೇ ಶ್ರೇಷ್ಠ ಅಂತ. ಹಾಗೆ ಹೇಳ್ತೀವಿ. ನಿಮ್ದು ಒಂದು ಸಿದ್ಧಾಂತ ಅಂತ ಹೇಳ್ಬೇಡಿ, ನಾವು ವಿರೋಧ ಮಾಡೋದಿಲ್ಲ. ನಮ್ದೊಂದೇ ಸಿದ್ಧಾಂತ ಅಂತ ಹೇಳಬೇಡಿ ಅವ್ರ ವಾದ. ನಮ್ಮ ಈ ವಾದ ಹೆಚ್ಚು ಮಾಡೋರು ನಮ್ಮವರೇ. ಇನ್ನು ಹೇಳಬೇಕು ಅಂದ್ರೆ ನಮ್ಮವ್ರು ನೇರವಾಗಿ ಇಂಥ ಮಾತಾಡೋದು, ಹಾಗೆಲ್ಲ ಹೇಳಬಾರ್ದು. ಈ ಕಾಲದಲ್ಲಿ ಅದೆಲ್ಲ ಸರಿಯಲ್ಲ. ಅವರು ಕೂಡ ಇವರೇ, ನಮ್ಮಲ್ಲೂ ತಪ್ಪುಗಳಿದೆ ಬೇಕಾದಷ್ಟು. ಆದ್ದರಿಂದ ನಮ್ಮದೇ ಸರಿ ಅಂತ ಯಾಕೆ ಹೇಳ್ಬೇಕು ವಾದ ಮಾಡ್ತಾರೆ. ನಮ್ಮಲ್ಲಿ ತಪ್ಪಿರೋದು ಫಾಲೋಯಿಂಗ್ನಲ್ಲಿ, ಸಿದ್ಧಾಂತದಲ್ಲ. ಅವರಲ್ಲಿರೋದು ಫಾಲೋಯಿಂಗ್ನಲ್ಲಿ ಕರೆಕ್ಟ್ ಇರ್ತಾರೆ, ಸಿದ್ಧಾಂತದಲ್ಲೇ ತಪ್ಪಿರುತ್ತೆ. ತುಂಬ ಜನ ಗಮನಿಸೋದಿಲ್ಲ ಅದನ್ನ. ಇದು ಮಾತು ನೋಡೋದಕ್ಕೆ ಸರಿ ಅನ್ಸುತ್ತೆ. ಸುಮ್ಮನೆ ಲಾಜಿಕೆಲ್ಲ ನೋಡಿಬಿಟ್ರೆ ಎಲ್ಲರೂ ತಮ್ಮದೇ ಸರಿ. BCom ಓದಿರ್ತಾನೆ, ಎಲ್ಲ ಅವ್ರ ಪಾಲೆ ಅವ್ರ ರ್ಯಾಂಕ್, ಫಸ್ಟ್ ರ್ಯಾಂಕ್ ಎಲ್ಲದರಲ್ಲೂ ಬರ್ತಾರೆ, ಹೋದಲ್ಲ ನಮ್ಮದೇ. ಅದು ಕೇಸೇ ಬೇರೆ, ಎಕ್ಸಾಂಪಲ್ ರಾಂಗ್ ಅದು. ಅದು ಯಾವುದು ವಿರೋಧಿ ವಿದ್ಯೆಗಳಲ್ಲವು, ಸಮಾಜಕ್ಕೆ ವಿರೋಧಿ ಕೊಡೋದಲ್ಲ ಅದು. ಆದ್ದರಿಂದ ಅವರ ಫೀಲ್ಡ್ಗೆ ಎಕ್ಸ್ಪರ್ಟ್ ಆಗಿದ್ರೆ ಸರಿ. ವ್ಯಾಕರಣದಲ್ಲಿ ಪಂಡಿತರು, ಇದರಲ್ಲಿ ಅದೆಲ್ಲ ತಪ್ಪಲ್ಲ. ವೇದಾಂತ ಅದು ಬೇರೆ. ಈ ಕಳತದಲ್ಲಿ ಪಂಡಿತರು ಹೇಗಾಗತ್ತೆ ಈಗ, ಅದು ಸರಿಯಲ್ಲ. ಅದು ಫೀಲ್ಡಿಗೆ ತರಬಾರ್ದು. ಹೈ ಕ್ಲಾಸ್ ಬಗ್ಲರ್ ಅಂತ ಹೇಳೋಕ್ಕಾಗತ್ತಾ, ಅವಾರ್ಡ್ ಕೊಡ್ಲಿಕ್ಕಾಗತ್ತ ಅವನಿಗೆ, ಸಾಧ್ಯ. ಇದೆಲ್ಲ ಸಾಮಾನ್ಯವಾಗಿ ಸೂಕ್ಷ್ಮ ವಿಚಾರಗಳು. ಆ ಡೆಪ್ತ್ಗೆ ಹೋದಾಗ ಗೊತ್ತಾಗುತ್ತೆ. ಡೆಪ್ತ್ಗೆ ಹೋದಾಗ ನಾವು ಸರಿ ಅಂತ ಹೇಳ್ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ರಾಮರಾಜ್ಯ ಆಗಿತ್ತು ಅಂತ ತಪ್ಪೇನಿದೆ ಅದರೊಳಗೆ, ಆಗಿತ್ತ ರಾಮರಾಜ್ಯ ಅಷ್ಟೇನೆ. ಆ ರೀತಿ ಇನ್ನೊಂದು ರಾಜ್ಯ ಇಲ್ಲ ಅಂತ ಸತ್ಯನೇ. ಪಾಂಡವ ರಾಜ್ಯ ಆಗಿದ್ರು ಕೂಡ ಕೃಷ್ಣ ಕಾರಣ ಇದ್ದಾನೆ ಮೊದಲು. ಅಲ್ಲಿ ರಾಮ ಹನುಮಂತ ಇದ್ದಲ್ಲಿ ಕೃಷ್ಣ ಭೀಮರು ಇದ್ದಾನೆ. ಆದ್ದರಿಂದ ಹೊರಸರಿ ಏನು ತಪ್ಪಿಲ್ಲ. ಉಳಿದವರು ಯಾವ ರಾಜ್ಯ ಕೂಡ ಆ ಲೆವೆಲಿಗೆ ಬರಲಿಲ್ಲ ಅಂದ್ರೆ ಸತ್ಯ ಸಂಗತಿ ಅದು. ಅದೊಂದು ಹೇಗೆ ಹೇಳ್ತೀರಿ ನೀವು, ಹೇಳಬಾರ್ದು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯೇ ಹಿ ತತ್ರ ಏವ ಸುತಾ ಸುರಾಂಶಾಹ ಪ್ರೀತಿಂ ಪರಾಂ ಪವನಜೇ ನಿಖಿಲ ಅಕುರ್ವನ್. ಇದರಿಂದ ಏನಾಯ್ತು, ವಾಯುದೇವರಲ್ಲಿ ಭಕ್ತಿ ಬೇಡಿ ಯಾರು ಸಂತೋಷ ಪಡ್ತಾರೋ ಅವ್ರು ಸುರಾಂಶಾಹ, ಅವರು ಸಾತ್ವಿಕರು ಅಂತ ಅರ್ಥ. ತಾನ್ ವಿಹಾಯ ದಿತಿಜ ನರದೇವ ವಂಶ ಜಾತಾಹ ವಿಚಾರ್ಯ. ಈ ಮೀಟಿಂಗ್ನಲ್ಲಿ ಎಲ್ಲರೂ ಸೇರಲಿಲ್ಲ. ಒಳ್ಳೆಯ ಸಜ್ಜನರಾದವರೆಲ್ಲ ಆ ಮೀಟಿಂಗ್ ಹೋಗ್ಲಿಲ್ಲ. ಅವರು ಉಳಿದವರೆಲ್ಲ ಹೋದ್ರು. ಗೊತ್ತಾಯ್ತಾ, ಉಳಿದವರೆಲ್ಲ ಹೋದ್ರು ಅಂದ್ರೆ ಅದು ಎಲ್ಲರ ಸ್ವಭಾವ ಪ್ರತಿ ಸ್ಟೇಜಲ್ಲೂ ವ್ಯಕ್ತವಾಗುತ್ತೆ ಅಂತ ಹೇಳ್ತಾರೆ. ಮುಂದೆ ಅವರೆಲ್ಲ ತೀರ್ಮಾನ ಮಾಡಿ ಭೀಮನ್ ಕೊಂದೇ ಬಿಡಬೇಕು ತೀರ್ಮಾನ ಮಾಡ್ಕೊಂಡು. ಯಾವ ಲೆವೆಲಿಗೆ ಬಂದ್ರೆ ಭೀಮನ್ ಕೊಂದು ಬಿಡ್ಬೇಕು, ಏನಾರು ಬಂದು ಕೊಂದು ಬಿಡ್ಬೇಕು. ಅವ್ರ ಸೈಕಾಲಜಿ ಹೇಗೆ ಸರಿಯಾಗಿ ನೋಡ್ಬೇಕು. ಅಸ್ಮಿನ್ ಹತೆ
ವಿನಿಹತ ನಿಖಿಲಾಶ್ಚ ಪಾರ್ಥಾಃ ಶಕ್ಯೋ ಬಲಾಚ್ಚನ ನಿಹಂತು ಮಯಂ ಬಲಾಢ್ಯಃ ಶದ್ಮ ಪ್ರಯೋಗತ ಇಮಂ ವಿನಿಹತ್ಯ ವೀರ್ಯಾತ್ ಪಾರ್ಥಂ ನಿಹತ್ಯ ನಿಗಡೇ ಚ ವಿದಧ್ಮಹೇ ಅನ್ಯಾನ್. ಅವ್ರ ಮೀಟಿಂಗ್ನ ಸಾರಾಂಶ ಇಷ್ಟು. ಅಸ್ಮಿನ್ ಹತೆ ವಿನಿಹತಾಃ ನಿಖಿಲಾಃ ಚ ಪಾರ್ಥಾಃ ಶಕ್ಯಃ ಬಲಾತ್ ಚ ನ ನಿಹಂತುಂ ಅಯಂ ಬಲಾಢ್ಯಃ ಛದ್ಮ ಪ್ರಯೋಗತಃ ಇಮಂ ವಿನಿಹತ್ಯ ವೀರ್ಯಾತ್ ಪಾರ್ಥಂ ನಿಹತ್ಯ ನಿಗಡೇ ಚ ವಿದಧ್ಮಹೇ ಅನ್ಯಾನ್. ಅಸ್ಮಿನ್ ಹತೆ ವಿನಿಹತಾಃ ನಿಖಿಲಾಶ್ಚ ಪಾರ್ಥಾಃ. ಅವ್ರ ತೀರ್ಮಾನ ಹೀಗಿತ್ತು. ಭೀಮ ಒಬ್ಬನ್ನು ಕೊಂದು ಬಿಟ್ರೆ ಉಳಿದ ಪಾಂಡವರೆಲ್ಲ ಹೋದಾಗೆ ಲೆಕ್ಕ. ಯಾಕೆ? ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಭೀಮಸೇನೆಯವರನ್ನು ಕಾಪಾಡ್ತಾನೆ. ಆದ್ದರಿಂದ ಭೀಮಸೇನೆ ಇರೋವರೆಗೂ ಏನು ಮಾಡೋಕ್ಕಾಗೋದಿಲ್ಲ, ಭೀಮನ್ನೆಲ್ಲ ಉಳಿದವ್ರನ್ನ ಗೆಲ್ಲಕ್ಕೂ ಆಗೋದಿಲ್ಲ. ಅದಕ್ಕೆ ಭೀಮನ ಕೊಂದು ಬಿಡಬೇಕು ಫಸ್ಟ್ ತೀರ್ಮಾನ. ತಸ್ಮಿನ್ ಹತೆ ವಿನಿಹತ ನಿಖಿಲಾಶ್ಚ ಪಾರ್ಥಾಃ ಶಕ್ಯೋ ಬಲಾಚ್ಚ ನ ನಿಹಂತು ವಯಂ ಬಲಾಢ್ಯಃ. ಆದರೆ ಭೀಮನನ್ನು ಕೊಲ್ಲೋದು ಸಾಧ್ಯ ಇಲ್ಲ, ಬಲದಿಂದ ಕೊಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಬಲಾಢ್ಯ, ಆಢ್ಯ ಅಂದರೆ ಪೂರ್ಣ, ಬಲದಿಂದ ಪೂರ್ಣ ಆತ. ಆದ್ದರಿಂದ ನಾವು ಯಾರೂ ಕೂಡ ಭೀಮನನ್ನು ಎದುರಿಸಿ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಯಾವ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ತೀರ್ಮಾನ, ಯಾಕೆ ಮೀಟಿಂಗ್ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂದರೆ ಭೀಮ ಇರೋವರೆಗೂ ನಮಗೆ ಗೆಲ್ಲೋ ಸಾಧ್ಯ ಇಲ್ಲ. ಉಳಿದವ್ರನ್ನ ಏನು ಮಾಡೋಕ್ಕೂ ಬರೋದಿಲ್ಲ, ಭೀಮ ರಕ್ಷಣೆ ಮಾಡ್ತಾನೆ. ನಾವು ಈ ಭೀಮನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭಾರಿ ಬಲಾಢ್ಯ, ಕೊಲ್ಲಬೇಕು, ಅದು ಮಾತ್ರ ಬಿಡ್ಲಕ್ಕೆ ಬರೋದಿಲ್ಲ. ಆದರೆ ಬಲದಿಂದ ನೇರವಾಗಿ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕು? ಛದ್ಮ ಪ್ರಯೋಗತ ಇಮಂ ವಿನಿಹತ್ಯ ವೀರ್ಯ. ನಾವು ಮೋಸದಿಂದ ಕೊಂದುಬೇಡ, ಭೀಮನನ್ನು ಏನು ಮಾಡೋಣ? ಮೋಸದಿಂದ ಕೊಂದು ಹಾಕಿಬಿಡೋಣ. ಯುದ್ಧದಲ್ಲಿ ಕೊಲ್ಲಕ್ಕಾಗೋದಿಲ್ಲ, ಆದ್ದರಿಂದ ಮೋಸದಲ್ಲಿ ಕೊಲ್ಲೋಣ. ವಿನಿಹತ್ಯ ವೀರ್ಯಾತ್ ಪಾರ್ಥಂ. ಅರ್ಜುನನ ಮಾತ್ರ ಡೈರೆಕ್ಟಾಗಿ ಕೊಲ್ಲೋಣ. ವಿ ಕ್ಯಾನ್ ಮ್ಯಾನೇಜ್. ಅರ್ಜುನ ಮ್ಯಾನೇಜ್ ಮಾಡ್ಬೋದು, ಭೀಮನ್ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಭೀಮನ್ನ ಮೋಸದಿಂದ ಕೊಲ್ಲಬೇಕು, ಅರ್ಜುನನನ್ನ ಡೈರೆಕ್ಟಾಗಿ ಕೊಲ್ಲಬಹುದು. ಉಳಿದವ್ರನ್ನ ಕೊಲ್ಲೋದು ಬೇಡ. ಧರ್ಮರಾಜ ನಕಲಸೇನ ಕೊಲ್ಲೋದು ಬೇಡ. ಯಾಕಂದ್ರೆ ಅವರೆಲ್ಲ ನೆಗ್ಲಿಬಲ್, ನಮ್ಮ ಲೆಕ್ಕ ಇಲ್ಲ. ನಿಗಡೇ ನಿಬದ್ಧ, ಅವ್ರನ್ನೆಲ್ಲ ಜೈಲಿಗೆ ಹಾಕಿಬಿಡೋಣ. ನಾನು ಜೈಲಿಗೆ ಹಾಕಿರೋಣ ಅರ್ಥ ಏನು? ನಮ್ಮ ಮಾತು ಕೇಳ್ಕೊಂಡಿರೋ ಮಾಡೋಣ ಅಂತ ಅರ್ಥ. ಬಂಧನದಲ್ಲಿಡೋದು ಏನರ್ಥ? ಸರೆಂಡರ್ ಆಗಿಬಿಡ್ತಾರೆ. ಆದ್ದರಿಂದ ಧರ್ಮನ ಕೊಲ್ಲಬಾರದು. ಅರ್ಥ ಆಯ್ತಾ? ಸರಿ ಹಿಡಿಬೇಕಾದ್ರೆ ನಾವು ಹೇಳಿದ್ದೇ ಧರ್ಮ ಅಂತ ಆಗ್ಬೇಕು ಅಂತ ಅರ್ಥ. ಧರ್ಮದ ಕಾನ್ಸೆಪ್ಟ್ ಹೋಗಬಾರದು. ಹೋಗ್ಬಿಟ್ರೆ ಏನಾಗುತ್ತೆ? ನಮಗೆ ಎಡವಟ್ಟಾಗತ್ತೆ ಅಂತ. ಧರ್ಮನೇ ಬಿಟ್ಬಿಡಿ ಅಂದ್ರೆ ತಮ್ಮವರು ಕೂಡ ಆಗಿನಷ್ಟೇ ಆಗ್ಬಿಡ್ತಾರೆ. ಆಮೇಲೆ ಹಾಗಾಗ್ಬಾರ್ದು. ಅವರೊಂದು ಪಾಲಿಸಿ, ಅವರು ದೊಡ್ಡವರಿಗೆ ಗೌರವ ಕೊಡಬೇಕು. ಸೀನಿಯರ್ ಆಗ್ಬೋದು, ಸತ್ರ ಸೀನಿಯರ್ ಇನ್ನೂ ಸೀನಿಯರ್ ಆಗಬೇಕು, ಅವನ ಮುಖ್ಯಸ್ಥನ ಆಗಬೇಕು. ಅವರೇ ನಿಯಮ ಮಾಡ್ಕೊಂಡಿರ್ತಾರೆ. ಒಂದು ಕಾನ್ಸೆಪ್ಟ್ ಅಂದರೆ ಆಸ್ಪಿರೇಷನ್ ರೂಲನ್ನು ವೈಲೇಟ್ ಮಾಡಬೇಕು. ತಾವೊಂದು ರೂಲ್ ಮಾಡ್ಕೊಂಡಿರ್ಬೇಕು. ಇವತ್ತೆ ತಮಗೆ ಇದಾಗಬಾರ್ದು, ಕಷ್ಟ. ಅವನು ಹೇಳೋಲ್ಲ ಕೇಳಲ್ಲ ಆಗಿಬಿಡಬಾರ್ದು. ಧರ್ಮ ಇರಬೇಕು, ನಾವು ಹೇಳಿದಾಗ ಕೇಳಬೇಕು. ಸರಿ ಇಲ್ದಿರೋದಂದ್ರೇನು? ಕಂಟ್ರೋಲ್ ಇರಬೇಕು ಅಂತ ಅರ್ಥ. ಅದೇ ಇದು ಶೀಲ ವಿನಯ. ನಕಲ ಸಹದೇವರ ಶೀಲ ವಿನಯ ಅಂತ ಅರ್ಥ ಏನು? ಚಾರಿತ್ರ್ಯ ಕೂಡ ನಮ್ಮ ಕಾನ್ಸೆಪ್ಟಲ್ಲೇ ಇರಬೇಕು, ಅವ್ರ ಕಾನ್ಸೆಪ್ಟ್ ಇರಬಾರ್ದು. ವಿನಯ ಕೂಡ ಧೂರ್ತ ವಿನಯ, ಆ ರೀತಿ ಇರಬೇಕು. ಅವ್ರು ನಿಜವಾದ ವಿನಯ ಇರಬಾರ್ದು. ಸುಮ್ಮನೆ ಬಗ್ಗ ಮಾಡೋದು, ಒಳಗೆ ಹೊಡಿಲಕ್ಕೆ ಯೋಚನೆ ಮಾಡೋದು, ಈ ಥರ. ಛದ್ಮ ಪ್ರಯೋಗತಃ ಇಮಂ ನಿಮಿಹತ್ಯ ವೀರ್ಯಾತ್ ಪಾರ್ಥಂ ನಿಹತ್ಯ ನಿಗಡೇ ಚ ವಿದಧ್ಮಹೇ ಅನ್ಯಾನ್. ಅವ್ರನ್ನೆಲ್ಲ ನಿಗಡ ಅಂದ್ರೆ ಬಂಧನ, ಬಂಧನದಲ್ಲಿ ಹಾಕಿಬಿಡೋಣ. ಇದು ಅವ್ರು ಮಾಡಿದ ತೀರ್ಮಾನ. ಏವಂ ಕೃತೆ ನಿಹತ ಕಂಟಕಮಸ್ಯ ರಾಜ್ಯಂ ದುರ್ಯೋಧನಸ್ಯ ತು ಭವೇತ್ ನ ತತೋ ಅನ್ಯಥಾ ಸ್ಯಾತ್. ಅಸ್ಮಿನ್ ಹತೆ ನಿಪತಿತೆ ಚ ಸುರೇಂದ್ರ ಸೂನೌ ಶೇಷಾ ಭವೇಯುರಪಿ ಸೌಬಲಿ ಪುತ್ರದಾಸಾಹ. ಏವಂ ಕೃತೆ, ಹೀಗೆ ಮಾಡಿದ್ರೆ, ನಿಹತ ಕಂಟಕಂ ಅಸ್ಯ ರಾಜ್ಯಂ ದುರ್ಯೋಧನಸ್ಯ, ದುರ್ಯೋಧನನ ರಾಜ್ಯ ಪ್ರಾಪ್ತಿ ಏನಾಯ್ತು? ಕಂಟಕನೇ ಇಲ್ಲ. ಮುಂದೇನಾಗತ್ತೋ ರಾಜ್ಯ ಬಂದೇ ಬರುತ್ತೆ. ಭವೇ ನತು ತಥೋ ಅನ್ಯಥಾಸ. ಇಲ್ಲದೆ ಹೋದರೆ ಭೀಮ ಇದ್ರೆ, ಆಕ್ಚುಲಿ ಭೀಮನೇ ರಾಜ್ಯ ಅಲ್ಲ, ಧರ್ಮರಾಜನೇ ರಾಜ್ಯ. ಆದರೆ ಭೀಮ ಸಪೋರ್ಟ್ ಮಾಡೋದ್ರಿಂದ ಧರ್ಮರಾಜ ರಾಜ್ಯ ಸಿಕ್ಕೇ ಬಿಡುತ್ತೆ. ಧರ್ಮರಾಜನ ರಾಜ್ಯ ಸಿಕ್ತು ಅಂತ ದುರ್ಯೋಧನಿಗೆ ಹೋಯ್ತು ಅಂತ ಅರ್ಥ. ಆದ್ದರಿಂದ ಅನ್ಯಥಾ ನಶ್ಯ. ಅಸ್ಮಿನ್ ಹತೆ ನಿಪತಿತೆ ಚ ಸುರೇಂದ್ರ ಸೂನವು. ಅಸ್ಮಿನ್ ಹತೆ ಭೀಮನನ್ನು ಕೊಂದು ಹಾಕಬೇಕು, ಸುರೇಂದ್ರ ಸೂನುವನ್ನ ಕೊಲ್ಲಬೇಕು. ಇದು ಮೋಸದಿಂದ, ಇದು ಯುದ್ಧದಿಂದ. ಶೇಷಾಹ, ಉಳಿದವರು ಭವೇಯುರಪಿ ಸೌಬಲಿ ಪುತ್ರ ದಾಸಾಹ, ದುರ್ಯೋಧನ ದಾಸರಾಗಿ ಬಿಡ್ತಾರೆ, ಅಧೀನರಾಗ್ತಾರೆ, ಹೇಳ್ಕೊಂಡು ಬಿದ್ದಿರ್ಬೇಕಷ್ಟೇ ಅವರು. ಆದ್ದರಿಂದ ನೋಡೋದಕ್ಕೆ ಏನು ಅನಿಸ್ತೇವೆ ನೋಡಿದ್ರಾ? ದುರ್ಯೋಧನ ಪಾಪ ಅವ್ರನ್ನೂ ಕೂಡ ಉಳಿಸಿದ್ದಾನೆ, ಧರ್ಮರಾಜನ ಕೊಲ್ಲಿಲ್ಲ. ಭೀಮನ ಕೊಂದ ಏನೋ ಮಾಡಿರ್ಬೇಕು, ಕೊಂದಿದ್ದಾರೆ ಅಷ್ಟೇನೆ. ಇವ್ರು 3 ಜನ ಚೆನ್ನಾಗಿ ನೋಡ್ತಿದ್ದಾನಲ್ಲ, ಕೊಂದಿಲ್ವಲ್ಲ. ಅದರಿಂದ ಏನಾಗ್ಬೇಕು? ನೋಡೋರಿಗೆ ಒಳ್ಳೆ ಇಂಪ್ರೆಷನ್ ಬರಬೇಕು. ಪೂರ್ತಿ ಬಿಟ್ಬಿಟ್ಟು ಇಂಪ್ರೆಷನ್ ಹೋಗಿಬಿಡುತ್ತೆ. ಆದ್ದರಿಂದ ಆ ರೀತಿ ಕುತಂತ್ರ ಮಾಡ್ತಾ ಇದ್ದಾರೆ.
ಇವೆಲ್ಲ ಏನಿದು ಮೋಸಗಾರರ ತಂತ್ರ ಇದಿಷ್ಟು ಕೂಡ. ಎರಡು ಶ್ಲೋಕ ಸರಿಯಾಗಿ ಓದಿಬಿಟ್ರೆ ಯಾವ ರೀತಿ ಅದ ಕಣಿಕ ನೀತಿ ಅದು ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಇದು ಸ್ವರೂಪದಲ್ಲಿ ಇತ್ತು ಅವ್ರಿಗೆ ಆಗಲೇ, ಮುಂದೆ ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊತಾರೆ. ಮಾಲ್ಡರಿಗೂ ಇದಕ್ಕೆ ವ್ಯತ್ಯಾಸ ಯೋಚನೆ ಮಾಡೋಣಂತೆ. ಯುದ್ಧದಲ್ಲಿ ಕೊಲ್ಲೋದು ಬೇರೆ, ವಿಷ ಕೊಲ್ಲೋದು ಬೇರೆ. ಮರ್ಡರಿಗೂ ವಿಕ್ಟರಿಗೂ ಎಷ್ಟು ವ್ಯತ್ಯಾಸ ಇದೆ. ಇದು ಏನಾಗಿದೆ ಇಲ್ಲಿ ಓದಿದೆ. ಅಸ್ಮಿನ್ ಹತೆ ಹೇಗೆ ಮೇಲ್ ಹೇಳಿದಂತೆ ಮೋಸದಿಂದ ಕೊಂದುಬಿಟ್ಟು, ಹಿಂದಿನ ವಾಕ್ಯ ಬಿಡಬಾರದು. ಮೋಸದಿಂದ ಕೊಲ್ಲೋಣ ಅಂತ ಹೇಳಿಲ್ಲ. ಭೀಮಸೇನನನ್ನ ಮೋಸದಿಂದ ಕೊಲ್ಲೋಣ, ಅರ್ಜುನನ ಯುದ್ಧದಲ್ಲಿ ಎದುರಿಸಿಕೊಳ್ಳೋಣ, ಅದು ಮರ್ಡರ್ ಮಾಡೋಣ ಅಂತ ಅರ್ಥ. ಮರ್ಡರ್ ಮಾಡೋ ಯುದ್ಧ ಮಾಡೋಣ ಇದರಲ್ಲಿ ಆಗಿಲ್ಲ. ಬಟ್ ಮುಂದೆ ಬರೋ ನಿಶ್ಚಯ ಆಗ್ಬೇಕಲ್ಲ. ಈ ಕ್ಯಾಂಡಿಡೇಟ್ ಇದ್ದಾನೆ, ಒಳ್ಳೆ ರ್ಯಾಂಕ್ ಸ್ಟೋ, ಇನ್ನೊಬ್ಳು ಇದ್ದಾನೆ, ಇನ್ನು ಫಸ್ಟ್ ರ್ಯಾಂಕ್ ತಪ್ಪೇ ಹೋಗುತ್ತೆ. ಈಗ ಅವನ್ ಏನಾದ್ರು ಪರೀಕ್ಷೆ ಬರದಂತೆ ಮಾಡೋದು, ಇಲ್ಲ ಕತೆ ಮುಗಿಸ್ಬಿಡು, ಅವೆಲ್ಲ ನಡೀತಾ ಇದೆ. ಆಗಿಲ್ಲ 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 ಮುಂದೆ ಇಲ್ಲಿ ಚಿಕ್ಕವರಲ್ಲ, ಏನು ಕೂಡ ಮೈನರ್ಸ್ ಅವ್ರು ಇನ್ನು. ಈಗ ಮುಂದೆ ಬರುತ್ತೆ ಅಂತ ಅರ್ಥ. ಅಫೀರ್ ಬಂದ್ಮೇಲೆ ಇದ್ದಾನೆ ಅಂದ್ಮೇಲೆ ಕತೆ ಮುಗೀತು, ಅವ್ರು ಬರಲೇಬೇಕು ಅಂತ ಅರ್ಥ. ಅದಕ್ಕೇನ್ ಮಾಡ್ಬೇಕು, ಈಗಲೇ ಏನ್ ಪ್ಲಾನ್ ಮಾಡ್ಬೇಕೀಗ? ಅವಾಯ್ಡೇ ಮಾಡ್ಬೇಕು, ಬರದಂತೆ ಮಾಡ್ಬೇಕು ಅವ್ರಿಗೆ. ಆಗ ನಾವು ಸೇಫ್ ಆಗಿಬಿಡ್ತೀವಿ. ಎಲೆಕ್ಷನ್ನಲ್ಲಿ ನಿಂತ ಮೇಲೆ ರಿಸಲ್ಟ್ ಬಂದ್ಮೇಲೆ ಏನು ಮಾಡಕ್ ಬರಲ್ಲ. ಮೊದ್ಲೇನ್ ಮಾಡ್ಬೇಕೀಗ? ಅಷ್ಟೊಳಗೆ ಅವ್ರಿಗೆ ಟಿಕೆಟ್ ಸಿಗದ ಫಸ್ಟ್ ನೋಡ್ಕೋಬೇಕು. ಅಕಸ್ಮಾತ್ ಸಿಕ್ಕರೆ ಗೆಲ್ದ ನೋಡ್ಕೋಬೇಕು, ಅಲ್ಲಿಗೂ ಸಿಕ್ಕರೆ ಕತೆ ಮುಗಿಸ್ಬೇಕು. ಇದು ಬೋಸ್ ಆದ್ರೆ ಅನಿವಾರ್ಯವಾದಾಗ ಗೆಲ್ಸಲು ಮಾಡಿಬಿಡೋದು, ಧರ್ಮ ಗಿರ್ಮ ಇಲ್ಲ. ಅಲ್ಲ ಅಲ್ಲ, ಅವರ ಅಧಿಕಾರಿಗಳು ಅವ್ರು ವ್ಯಾಲಿಡ್ ಅಂತ ಅರ್ಥ. ಅವ್ರದ್ದೇನೀಗ ಪಾಂಡುಪುತ್ರ ವ್ಯಾಲಿಡ್ ಆಗಿರೋದು. ಮುಂದೆ ಅವರ ಎಲ್ಲಾ ಫೆಸಿಲಿಟಿ ರಾಜಮನೆ ಸೇರಿದವರಾದ್ದರಿಂದ ಆಸ್ ಪರ್ ರೂಲ್ಸ್. ಈಗ ಆಸ್ ಪರ್ ರೂಲ್ಸ್ ಏನೀಗ ಹಿರಿಯನಿಗೆ ರಾಜ್ಯ, ಧರ್ಮರಾಜ ಹಿರಿಯ ರಾಜ್ಯ ಬರುತ್ತೆ ಅಷ್ಟೇ, ಸಿಂಪಲ್. ಅಪಾಯಿಂಟ್ಮೆಂಟ್ ಆಗಿ ಬಿದ್ದ ಮೇಲೆ ಸೀನಿಯಾರಿಟಿ ಪ್ರಮೋಷನ್ ಅಂದ್ರೆ 20 ವರ್ಷಕ್ಕೆ ಬಂದ್ರೆ ಇವರಿಗೆ ಬರಬೇಕು. ಪ್ರಮೋಷನ್ ಕೊಡೋದಾದ್ರೆ ಯಾರಿಗೆ ಕೊಡ್ಬೇಕೀಗ? ಎಷ್ಟೋ ಸತಿ ಏನ್ ಮಾಡ್ತಾರೆ, ಅದು ತಂತ್ರ ಮಾಡ್ತಾರೆ. ಇಲ್ಲೂ ಕೂಡ ಮಾಡ್ಬೇಕಾದ್ರೆ ತಕ್ಷಣ ಪ್ರಮೋಷನ್ ಕೊಡೋದಿಲ್ಲ, ಯಾರೋ ಒಬ್ರು ಇರ್ತಾರೆ, 4 ದಿವಸ ವ್ಯತ್ಯಾಸ ಇರುತ್ತೆ. ಅವ್ರು ರಿಟೈರ್ ಆದ್ಮೇಲೆ ಕೊಡ್ತಾರೆ, ಮತ್ತೆ ಅವ್ರಿಗೆ ಕೊಡ್ಬೇಕಾಗತ್ತೆ. ಅದು ಬಂದ ಅಂತ ಅನಿಸ್ಕೋಬಾರ್ದು, ನಿಸಾರ ಮಾಡ್ತಾ ಹೋಗ್ತಾರೆ. ಫಾಸ್ಟ್ ಮಾಡ್ಬೇಕಾ, ಯಾರು ಇರ್ತಾರೆ ಮೊದಲು ಮಾಡ್ಬಿಡ್ತಾರೆ, ಇದ್ದಕ್ಕಿದ್ದಾಗಿ ಏನೋ ಒಂದು ದುಡ್ಡು ತಂದು ಮಾಡಾಕ್ತಾರೆ. ಇವತ್ತು ಇದೆಲ್ಲ ಏನ್ ನಡೀತಾ ಇದೆ ಇವತ್ತು? ದುರ್ಯೋಧನದ ಕಲಿ ಯೋಚನೆ ಕಲಿಯುಗದಲ್ಲಿ ತೀರಾ ನಾರ್ಮಲ್. ಅದು ಹಾಗಿದ್ರೆ ನಾರ್ಮಲ್ ನಡೀತಿದೆ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಕುತಂತ್ರ ಮಾಡಿ. ಏವಂ ಕೃತೆ ನಿಹತ ಕಂಟಕಮಸ್ಯ ತ್ಯಾಜ್ಯಂ ದುರ್ಯೋಧನಸ್ಯ ತು ಭವೇ. ಇನ್ನ ಕಲಿನ್ಗೆಲ್ಲ ಶಕ್ತಿ ಇರೋದು ಯಾರಿಗೆ? ವಾಯುದೇವರಿಗೆ, ದೇವರಿಗೆ. ಕೃಷ್ಣ ಆ ಕಡೆ ಇದ್ದಾನೆ, ಕ್ಯಾಂಡಿಡೇಟ್ ಅಲ್ಲ, ಕೃಷ್ಣ ಕ್ಯಾಂಡಿಡೇಟ್ ಅಲ್ಲ, ಯಾಕೆ ವಂಶಕ್ಕೆ ಸೇರಿಲ್ಲ. ಆದ್ರಿಂದ ಕೃಷ್ಣನ ಯೋಚನೆ ಮಾಡಬೇಕಾಗಿಲ್ಲ. ಆಮೇಲೆ ಕೈ ನೋಡ್ಕೊಂಬಣ್ಣಂತೆ. ಸದ್ಯಕ್ಕೆ ನಮ್ಗೆ ಇಮಿಡಿಯೇಟ್ ಪ್ರಾಬ್ಲಮ್ ಇರೋದು ಯಾರಿಂದ? ಭೀಮನಿಂದ. ಅದು ಭೀಮನ ಕೊಂದು ಬಿಡ್ಬೇಕೀಗ. ಕೊಂದ್ರೆ ಇಲ್ದೆ ಹೋದ್ರೆ ಉಳಿದವ್ರು ಯಾರು ಫೇಸ್ ಮಾಡಕ್ ಬರೋದಿಲ್ಲ ದುರ್ಯೋಧನನ. ಅವ್ರಿಗೆ ಬ್ರಹ್ಮನ ವರ ಎಲ್ಲ ವರ ಇರೋದ್ರಿಂದ ಅವ್ರಿಗೆ ಹತ್ರ ಕೂಡ ಬರೋದಿಲ್ಲ. ಅಲ್ಲಿ ಏನಾಯ್ತು, ಈಗ ರಾಜ್ಯ ಸೇಫ್, ಪೂರ್ತಿಯಾಗಿ ತಾನು ಇಷ್ಟಪಟ್ಟ ಹಾಗೆ ಆಡ್ಕೊಂಡಿರ್ಬೋದು ಜೊತೆಗೆ. ಅಸ್ಮಿನ್ ಹತೆ ನಿಪತಿತೆ ಚ ಸುರೇಂದ್ರ ಸೂನೌ ಶೇಷಾಹ ಭವೇಯುರಪಿ ಸೌಬಲಿ ಪುತ್ರ ದಾಸಾಹ. ಏವಂ ವಿಚಾರ್ಯ ವಿಷಮುಲ್ಬಣಮಂತಕಾಭಂ ಕ್ಷೀರೋದಧೇರ್ಮಸನಜಂ ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧಂ ಉತ ಸುಬಲಾತ್ಮಜೇನ ಲಬ್ಧಮಮುತಃ ಸುಬಲಾತ್ಮಜೇನ ಪ್ರಾಪ್ತಂ ಪ್ರತೋಷ್ಯ ಮರುತಃ ತನಯಾಯ ಚಾದುಹು. ಇಷ್ಟು ಯೋಚನೆ ಮಾಡಿ, ಹಾಗಿದ್ರೆ ಭೀಮನ್ ಹ್ಯಾಕೆ ಕೊಲ್ಲಬೇಕು? ಒಂದಿನ ಪ್ರಶ್ನೆ. ಮೋಸದಿಂದ ಕೊಲ್ಲಬೇಕು ತೀರ್ಮಾನ ಆಯ್ತಲ್ಲ, ಏನ್ ಮಾಡಿ ಕೊಲ್ಬೇಕಾಗಿದ್ರೆ ಅಂತ ಯೋಚನೆ ಮಾಡಿದ್ರು. ಏವಂ ವಿಚಾರ್ಯ ವಿಷಂ ಉಲ್ಬಣಮಂತಕಾಭಂ. ಫಸ್ಟ್ ಸೇಫೆಸ್ಟ್ ಮೆಥಡ್ ಯಾವ್ದೀಗ? ವಿಷ ಹಾಕೊಂಡು. ಯಾಕೆ ಬುಡುಸರಲ್ಲಿ ಗೊತ್ತಾಗುತ್ತೆ ಹೆಂಗ್ ಮಾಡಿ ಹಿಂಗ್ ಮಾಡಿ ಕೊಂದ್ರೆ ಏನಾಗುತ್ತೆ. ಕಲ್ಲು ಎತ್ತಿ ಹಾಕಿದ್ರೆ ಗೊತ್ತಾಗುತ್ತೆ, ಕಲ್ಲು ಮೈ ಮೇಲೆ ಯಾರು ಹಾಕೊಳ್ಳೋ, ಇನ್ನೊಬ್ರು ಹಾಕಿರ್ಬೇಕು ಅಂತ. ವಿಷ ಆದ್ರೆ ಏನಾಗತ್ತೆ? ಸಾಮಾನ್ಯವಾಗಿ ಸೈಲೆಂಟ್ ಕಿಲ್ಲರ್ ಇದ್ದಾಗ ಕೊಲ್ಲೋದು, ತಕ್ಷಣ ಕೊಲ್ಲೋದು, ನಿಧಾನ ಕೊಲ್ಲುತ್ತೆ. ಮತ್ತು ಉಳಿದವ್ರಿಗೆ ಏನಿಸುತ್ತೆ, ಯಾತಕ್ಕ ಸತ್ತ ಅನಿಸ್ಬಿಡುತ್ತೆ ಹೊರತು ಎದ್ದು ಗಾಯಗೆ ಮೈ ಮೇಲೆ ಕಂಡ್ರೆ ಏನ್ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಹೋಗ್ಬೇಕಾಗುತ್ತೆ. ಇದೆಲ್ಲ ಏನಿರೋದಿಲ್ಲ, ಆರಾಮಾಗಿರ್ಬೋದು ಅಂತ ಯೋಚನೆ. ಅಂದ್ರೆ ಕೊಲೆ ಮಾಡೋದ್ರಲ್ಲೂ ಸೇಫೆಸ್ಟ್ ಯಾವುದು ಅಂದ್ರೆ ವಿಷ ಹಾಕಿ ಕೊಲ್ಲೋದು. ಅದಕ್ಕೆ ಆರಿಸ್ಕೊಂಡ್ರು ಅವರು. ಅದು ಕೊಲ್ದವ್ರು ಯಾರು ಸಾಮಾನ್ಯ ಗೊತ್ತಾಗದೆ ಹೋಗೋ ಚಾನ್ಸಸ್ಸೇ ಜಾಸ್ತಿ. ಇವತ್ತೆಲ್ಲ ಮಾಡ್ರೆ ಕೇಸು ಸಿಕ್ಕಿದೆ ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಎಷ್ಟೋ ಜನ ಸಿಗದೆ ಇದ್ದವ್ರು, ಹಾಗೆ ಸಿಗದೆ ಇದ್ದವರೇ ಜಾಸ್ತಿ. ಇನ್ನು ಹೇಳ್ಬೇಕಂತ ಸಿಗೋರೇ ಕಡಿಮೆ. ಮತ್ತೆ ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಉಳಿದವರು ಯಾರೋ ಹಾಕ್ತಾರೆ ಸಿಕ್ಕಿರೋತಾರೆ, ಯಾವ್ಯಾವ ಕೊಲೆ ಮಾಡಿಬಿಡ್ಬೇಕು. ಉಳಿದವ್ರು ಸಿಕ್ಕೋದ್ರೆ ಹೋಗೋರು ಇಲ್ವಾ ಈಗ? ಆ ಥರ ಯೋಚನೆ ಮಾಡ್ತಾರೆ. ಕಾಪಿ ಹೊಡೆದ್ರಲ್ಲಿ ಸಿಕ್ಬಿಡ್ತಾರೆ. ಆಗಿದ್ರೆ ಕಾಪಿ ಮಾಡಿದವರೆಲ್ಲ ಸಿಗಲ್ಲ, ಕೆಲವು ಸಿಗ್ತಾರೆ. ಇವನೇನ್ ಮಾಡ್ತಾನೆ, ನಾವು ಸಿಗದೆ ಇರಬಹುದು ಅಂತ ತಿಳ್ಕೊಂಡು ಕಾಪಿ ಮಾಡ್ತಾನೆ. ಮತ್ತೆ ಕೆಲಸ ಸಿಗೋದಿಲ್ಲ ಕೂಡ.
ಕೆಲಸ ಸಿಗ್ತಾರೆ ಅಷ್ಟೇ. ಆದ್ದರಿಂದ ಅಧರ್ಮ ಮಾಡೋರಲ್ಲಿ ಒಂದು ಧೈರ್ಯ ಏನು ಗೊತ್ತಾ, ಎಲ್ಲರೂ ಸಿಗ್ತಾರೆ ಅಂತ ಏನು ಇಲ್ಲ. ಆದ್ದರಿಂದ ರಿಸ್ಕ್ ಅದೇ ರಿಸ್ಕ್ ಹೊಡೋಣ ಅಂತ ಹೊಡ್ತಾರೆ. ಸಾಮಾನ್ಯ ಗೆದ್ದು ಬಿಡ್ತಾರೆ. ಕಲಿಯುಗದಲ್ಲಿ ಗೆಲ್ಲದೆ ಸಿಕ್ಕರೂ ಕೂಡ ಬೇರೆ ಮೆಥಡ್ ನೋಡಿರ್ತಾರೆ, ಎಲ್ಲೆಲ್ಲಿ ಎಸ್ಕೇಪ್ ಆಗ್ಬೋದು ಆಮೇಲೆ ಅಂತ, ಯಾರ್ಯಾರು ಒಳಗೆ ಹಾಕ್ಕೋಬೋದು, ಹೇಗೆ ಬರ್ಬೋದು, ಎಲ್ಲ ಸುಖವಾಗಿ ಗೆದ್ದು ಬಿಡಿದೆ. ಎಷ್ಟೋ ಜನ ಕಳ್ಳತನದ ಆರೋಪ ಇದ್ದು ಅವ್ರ ಮೇಲೆ ಕೇಸ್ ಬಂದರೆ ಅವ್ರು ರಿಲೀಸ್ ಮಾಡಿಸಿ ಪ್ರಮೋಷನ್ ಕೊಟ್ಬಿಡ್ತಾರೆ ಆಮೇಲೆ ಅವರಿಗೆ. ಬರೀ ವಾಪಸ್ ಹಾಕಲ್ಲ, ಅವ್ರ ಪ್ರಮೋಷನ್ ತೆಗೆದು ಹಾಕ್ಬಿಡ್ತಾರೆ. ಎಷ್ಟೋ ಜನ ಅವ್ರನ್ನು ಸುಮ್ಮನೆ ಇದ್ರೆ ವಾಸಿ ಇತ್ತು, ಅಲ್ಲಾರು ಇರ್ತಿದ್ದ ಅವನೀಗ ಇನ್ನು ಮೇಲೆ ಹಾಕಿದಾಗಾಯ್ತು ಅಂತ ಅನ್ಸುತ್ತೆ. ನಡೀತಿರೋದು ಅವೆಲ್ಲ ಇವತ್ತು, ಅಲ್ಲಿ ಏನು ಗುಟ್ಟೇನಿಲ್ಲೇ ಇಲ್ಲ. ಏವಂ ವಿಚಾರ್ಯ ವಿಷಬುಲ್ ಬಣಮಂತ ಕಾಭಂ, ವಿಷ ಹಾಕ್ಲಕ್ಕೆ ಹೊರಟು, ಅದು ಎಂತ ಅಂತಿಂತ ವಿಷ ಅಲ್ಲ ಗೊತ್ತು. ಭೀಮ ಬಲಾಢ್ಯನ ಆದ್ದರಿಂದ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಾಯೋದಿಲ್ಲ ಅಂತ ಹೇಳ್ಬಿಟ್ಟು ಅಂತಕಾಭಂ, ಯಮ ಇದ್ದಾಗಿರ್ಬೇಕು, ಅಂತಕಾನ ಯಮ, ಒಟ್ಟು ಸತ್ರು ಅಂತಾನೆ ಗ್ಯಾರಂಟಿ. ಉಲ್ಬಣ ಅತ್ಯಂತ ಭಯಾನಕ. ಯಾವುದದು? ಕ್ಷೀರೋಧದೇಹೇ ವಥನಜಂ, ಕ್ಷೀರ ಸಮುದ್ರ ಮಥನ ಮಾಡಿದ ಹುಟ್ಟಿದ್ದು. ಅದರ ಅರ್ಥ ಏನಾಯ್ತು ಈಗ? ಕಾಲಕೂಟ ವಿಷ ಅಂತ ಅರ್ಥ. ಕಾಲಕೂಟ ವಿಷಕ್ಕೆ ರೆಮಿಡಿನೇ ಇಲ್ಲ, ಶೂರ್ ಡೆತ್. ಗೊತ್ತಾಯ್ತಾ? ಅದು ಯಾವ ಆಂಟಿಡೋಟ್ ಕೊಡ್ಲಕ್ಕೆ ಬರೋದಿಲ್ಲ ಅಂಥ ವಿಷ ತಂದ್ರು. ಇದರಿಂದ ಎಷ್ಟೋರಿಗೆ ಭಯ ಆಗಿದೆ ಮೊದಲು ಸಾಕ್ಷಿ. ಮಥನಜಂ ತಪಸಾಗಿರಿ ಅನ್ನೋ ಪ್ರಶ್ನೆ ಬಂತೀಗ. ಇವ್ರಿಗೆ ಹೇಗೆ ಸಿಗ್ತದೋ? ಅಷ್ಟೆಲ್ಲ ವಿಷದ ಅಗ್ಲಿ ಕೊಡೋದಿಲ್ಲ, ಆಗಲ್ಲ. ಕೆಲವು ಸೀರಿಯಸ್ ಇದ್ರೆ ಹಾಗೆಲ್ಲ ಮಾರಾಗಿಲ್ಲ ಅವ್ರು ಪ್ರಿಸ್ಕ್ರಿಪ್ಷನ್ ಇರ್ಬೇಕು ಅದಕ್ಕೊಂದು. ಯಾಕಂದ್ರೆ ಗೊತ್ತಾ ವಿಷ ಪ್ರಯೋಗ ಆಗ್ತಾರೆ ಅಂತ ದೇಡು ಸಿಕ್ಕಾಕೋರು ಕೊಟ್ಟವರು ಕೂಡ. ಅದಕ್ಕೇನು ಮಾಡ್ತಾರೆ ಅವರು ಸೇಫ್. ಅದು ಇನ್ನೊಬ್ಬರಿಂದ ವ್ಯಾಲಿಡ್ ಪರ್ಸನ್ನಿಂದ ಕೊಟ್ಟಿದ್ರೆ ಇವರು ಕೊಟ್ಟೆ ಕೇಳಿದ್ರು ಕೊಟ್ಟೆ ಅಥೆಂಟಿಸಿಟಿ ಇತ್ತು ಅಂತ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ಯಾರು ಕೊಡಿಸ್ಬೇಕಲ್ಲ, ಯಾರು ಕೊಡ್ಬೇಕಿತ್ತು? ಆ ಸೇಫ್ ಕಸ್ಟಡಿಲಿರುತ್ತೆ. ಗಿರೀಶಾತ್ ಶುಕ್ರೇಣ, ಶುಕ್ರಾಚಾರ್ಯರಿಂದ, ಶುಕ್ರಾಚಾರ್ಯ ಹತ್ರ ಇತ್ತು ಅದು. ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧಂ. ಶುಕ್ರಾಚಾರ್ಯರು ತಮ್ಮ ಕಸ್ಟಡಿ ತಗೊಂಡಿದ್ರು. ಸ್ವಲ್ಪ ರುದ್ರದೇವರು ತಪಸ್ಸು ಮಾಡಿ ಸ್ವಲ್ಪ ಭಾಗ ಇಟ್ಕೊಂಡಿದ್ರು, ತಮ್ಗೆ ಎಮರ್ಜೆನ್ಸಿ ಬೇಕಾಗತ್ತೆ ಅಂತ ಇಟ್ಕೊಂಡ್ರು. ಅದು ಈಗ ಉಪಯೋಗಿಸ್ತಾರೆ. ಇಲ್ಲದೆ ಹೋಗಿದ್ರೆ ಇವರಿಗೆ ವಿಷ ಸಿಗೋದು ಸುಲಭದ ಕೆಲಸ ಆಗಿರಲಿಲ್ಲ. ಸುಬಲಾತ್ಮಜೇನ ಪ್ರಾಪ್ತಂ, ಸುಬಲಾತ್ಮಜೇನ ಪ್ರಾಪ್ತಂ. ಈ ಗನ್ಗಿನ್ ತಗೊಳಕ್ ಬರಲ್ಲ ಎಲ್ಲರೂ ಕೂಡ. ಗನ್ನು ಪಿಸ್ತೂಲ್ ಆಗಲ್ಲ, ಅಂಗಡಿಯಲ್ಲಿ ಸಿಗೋದಿಲ್ಲ. ಮೊದಲು ಅದಕ್ಕೆಲ್ಲ ತಗೊಳ್ಳೋ ಪರ್ಮಿಷನ್ ಬೇಕು, ಇಟ್ಕೊಳ್ಳೋ ಪರ್ಮಿಷನ್ ಬೇಕು. ಅಂಥವ್ರಿಗೆ ಮಾತ್ರ ಹೊರತು ಇಲ್ಲದವ್ರಿಗಿಲ್ಲ. ಪ್ರಾಪ್ತಂ ಪ್ರತೋಷ್ಯ. ಚಾಕು ಹಾಗೆ ಮಾಡಾಗಿಲ್ಲ, ಯಾಕಂದ್ರೆ ದಿವಸ ತರಕಾರಿ ಹೆಚ್ಚಳ ಕೇಳ್ದಾಗ ಆಗ್ಬಿಡುತ್ತೆ. ಆಮೇಲೆ ಸಾಮಾನ್ಯ ಉದ್ದೇಶಕ್ಕೆ ಕೊಡ್ತಾರೆ ಅದನ್ನ, ಬಟ್ ಇವರು ಮಿಸ್ಯೂಸ್ ಮಾಡ್ತಾರೆ, ಆ ವಿಷಯ ಬೇರೆ. ಅಂತೂ ಕೆಲವು ಇದಕ್ಕೆ ಮಾತ್ರ ಬ್ಯಾನ್ ಮಾಡಾಗಿಲ್ಲ. ಚಾಕು ಸರ್ವಾತ್ಮನ ಇಟ್ಕೋಬೇಡಿ. ಕೆಲವು ಚೂರಿಗಿರಿ ಯಾವ್ದು ಬರೋದು ಅದನ್ನ ಇಟ್ಕೊಳ್ಳಾಗಿಲ್ಲ, ಯಾಕಂದ್ರೆ ಅದು ಮರ್ಡರ್ಗೆ ಉಪಯೋಗಿಸ್ತದೆ. ಕೆಲವೆಲ್ಲ ಹೆಚ್ಚಳಕ್ಕೂ ಬರೋದನ್ನ ನಿರ್ಬಂಧ ಮಾಡಕ್ ಬರೋದಿಲ್ಲ. ಸುಬಲಾತ್ಮದ್ರೆ ಸುಬಲಾತ್ಮಜ ಶಕುನಿ, ಶಕುನಿ ಸಮೇತ ಗಿರೀಶ ಶುಕ್ರೇಣ ಲಬ್ಧಂ. ಮೊದಲು ರುದ್ರದೇವರ ಕಸ್ಟಡಿಯಲ್ಲಿ ಹತ್ತಕ್ಕಿದ್ದರೆ ಕುಡಿಯೋಷ್ಟು ತಗೊಂಡಿದ್ರಲ್ಲ, ಕುಡಿಲಕ್ಕೆ ಕೊಟ್ಟಿದ್ರು ಅವ್ರಿಗೆ. ಕೆಲವು ಚೆಲ್ಲಿ ಬಿದ್ದಿತ್ತು, ಎಚ್ಚರಾದ ಸ್ವಲ್ಪ ಇಟ್ಕೊಂಡಿದ್ರು ಅವರು. ಅದನ್ನ ಇಸ್ಕೊಂಡ್ರು. ಅಷ್ಟು ಸಾಕು ನಮಗೆ, ಅಷ್ಟು ಬಹಳ ಪವರ್ಫುಲ್ ಆದರೆ ಸಾಕು ಅಂತಂದ್ರು. ಅದು ಡೈರೆಕ್ಟ್ ಆಕ್ಸೆಸ್ ಸಿಕ್ಕಿತ್ತು ರುದ್ರದೇವರಿಗೆ. ಅದನ್ನ ತಗೊಂಡಿದ್ದು ಶುಕ್ರಾಚಾರ್ಯರು. ಶುಕ್ರಾಚಾರ್ಯ ಶಿಷ್ಯ ಶಕುನಿ. ಇವರಿಗೆ ಸಿಕ್ತು ಪರಂಪರೆ. ಹೇಗೆ ಜ್ಞಾನ ಪರಂಪರೆ ಇದು, ವಿಷ ಪರಂಪರೆ ಒಂದಿದೆ. ವಿಷ ಕೂಡ ಸಿಗಬೇಕಾದ್ರೆ ಟ್ರೇಸ್ ಮಾಡ್ಬೇಕು ಅವ್ರು. ಇವ್ರು ಎಲ್ಲಿಂದ ಸಿಕ್ತು, ಗನ್ ಎಲ್ಲಿಂದ ಬಂತೀವಿ, ನೀವು ಅವನಿಗೆ ಯಾರು ಕೊಟ್ಟರು, ಅವನಿಗೆ ಯಾರು ಕೊಟ್ಟರು ಟ್ರೇಸ್ ಮಾಡ್ತಾರೆ. ಸೊ ಮೂಢ ಕಾಡಲ್ಲಿ ಸಿಗ್ತಾರೆ. ಈ ರುದ್ರದೇವರು ತಪ್ಪಲ್ಲ, ಯಾತಕ್ಕೆಂದ್ರೆ ಅವ್ರು ಏರೋದೇನೋ ಸೇವೆ, ಹರಿಸೇವೆ ರೂಪ ಕೊಡ್ತಾರೋ, ಇದಕ್ಕೆ ಕೊಡೋದಿಲ್ಲ ಅಂತ. ಅದು ಅವ್ರಿಗೆ ದೋಷ ಇಲ್ಲ, ಉಳಿದ್ರೆ ದೋಷ ಬರುತ್ತೆ. ತಪಸ್ ಮಾಡಿದ್ರು. ಅವ್ರೇನು ಕೇಳಿದ್ರು, ಎಮರ್ಜೆನ್ಸಿ ಬರುತ್ತೆ ಅಂತ ಕೇಳಿದ್ರು. ಔಷಧಿಯಲ್ಲಿ ಕೆಲವು ವಿಷಯ ಬರುತ್ತೆ, ಔಷಧಿ ಯಾಕೆ? ಔಷಧಿಯಲ್ಲಿ ಯಾರೋ ಕೊಲ್ಬೇಕಾಗಿದೆ, ದುಷ್ಟರನ್ನೇ ಕೊಲ್ಬೇಕಾಗಿದೆ, ಕೊಲ್ಲೋಣ, ತಪ್ಪೇನಿದೆ? ಆ ಥರ ತಪಸ್ಸು ಹೋದ್ರೆ ಅದೇ. ಅವ್ರಿಗೆ ಗೊತ್ತು ಇವ್ರು ಏನು ಮಾಡ್ತಾರೆ ಅಂತ. ಶುಕ್ರಾಚಾರ್ಯ ಒಳ್ಳೆಯವರೇ ಇವತ್ತೇ, ಸಾತ್ವಿಕರವರು. ದೈತ್ಯರ ಗುರುಗಳು ಪೋಸ್ಟ್ ಆದ್ರೂ ಕೂಡ ಸ್ವರೂಪತ ತುಂಬ ಒಳ್ಳೆಯವರಾದ್ದರಿಂದ ಶುಕ್ರ ದೇಶ ಅಂದ್ರು ಭಾರಿ ದೇಶ ಅದು. ಇದ್ರ ಪ್ರಕಾರಗಳು ಶುಕ್ರ ದೇಶ ಬಂದ್ರೆ ಭಾರಿ ಒಳ್ಳೇದಾಗತ್ತೆ ಅಂತ ಭಾವಿಸಿರ್ತಾರೆ. ಎಲ್ಲ ಗೊತ್ತು, ಅವ್ರಿಗೆ ಗೊತ್ತು. ಕೆಲವೊಮ್ಮೆ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಒಟ್ಟು ಅವ್ರ ಹರಿಸೇವೆ ಆಗುತ್ತೆ ಅಂತಾನೆ ಕೊಟ್ಟಿದ್ದು. ದೋಷ ಬರೋದಿಲ್ಲ, ಒಳ್ಳೇದಾಗುತ್ತೆ ಕೊಟ್ಟು ದೋಷ ಬರೋದಿಲ್ಲ. ಸುಬಲಾತ್ಮಜೇನ ಪ್ರಾಪ್ತ. ಎಷ್ಟೋ ಜನ ಬರ್ತಾರೆ, ಚಾಕು ಕೊಡ್ತೀರಿ ಅಂತ ಕೇಳ್ತಾರೆ. ನಾವೇನು ಮಾಡ್ತೀವಿ, ಮರ್ಡರ್ ಮಾಡ್ತೀರಿ ಅಂತ ಕೇಳ್ತೀವಿ. ಯಾಕೆ ಏನು ಹಣ್ಣೆ ತೆಗ್ಬೇಕಾಯ್ತು ತಗೊಳ್ರಿ ಅಂತ ಕೊಡ್ತಾರೆ ಅಷ್ಟು. ಸಾಮಾನ್ಯವಾಗಿ ಏನು ತಿಳ್ಕೊಡೋದಿಲ್ಲ ಅವರು. ಮಿಸ್ಯೂಸ್ ಮಾಡ್ತಾ ಇರ್ತಾರೆ, ಯಾರು ಅನ್ಸೋದಿಲ್ಲ, ಜನರಲಿ ಅನ್ಸೋದಿಲ್ಲ. ಅವ್ರು ಮಕ್ಳು ಮಾಡ್ಬೋದು, ಮಾಡೋದಿಲ್ಲ ಅಂತಲ್ಲ. ಕೆಲವೊಂದು ಗಡ್ಡು ಕೊಡ್ತೀರ ಡೌಟ್ ಬರುತ್ತೆ. ಪಿಸ್ತೂಲ್ ಕೊಡ್ತೀರ ಅಂತ ಕೇಳಿ, ಇವ್ರಿಗೆ ನಮ್ಮ ಹತ್ರ ರಿವ್ಯೂ ಕೊಡ್ತೀರಿ ಅಂತ. ಅದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಅದಕ್ಕೆಲ್ಲ. ಯಾರಿಗೆ ಅಲ್ಲ, ಮುಂದೆ, ಈಗಲ್ಲ. ಅದು ಇವತ್ತು ಇಸ್ಕೊಂಡಿದ್ದಲ್ಲದು. ಅವತ್ತು ಕಸ್ಟಡಿಯಲ್ಲಿ ಇತ್ತು, ರೆಡಿ ಇತ್ತದು. ಇವತ್ತು ಇಸ್ಕೊಂಬಂದ. ಇವತ್ತು ಯಾವುದೋ ಕೊಟ್ಟಿದ್ದು ಇವತ್ತಾಗತ್ತೆ ಅಂತ ಯಾರಿಗೆ ಗೊತ್ತಾಗಬೇಕದು?
ಎಂದೋ ಕೇಳಿದ್ರು ತಗೊಂಡ. ಇವ್ರು ಚಾಕು ಇಸ್ಕೊಂಡ ಮರ್ಡರ್ ಮಾಡ್ದ. ಇವ್ರ ಮೇಲೆ ಕೇಸ್ ಬರುತ್ತೆ ಫಸ್ಟು. ಚಾಕು ಯಾರ್ದು ಕೇಸ್ ಬರ್ತಾರೆ. ಯಾಕೆ ಕೊಟ್ಟೆ ಅವ್ನು ಹೇಳ್ಬೇಕು, ಪ್ರೂವ್ ಮಾಡ್ಬೇಕು ಅವನು. ನಾನು ಕೊಟ್ಟಿದ್ದು ಉದ್ದೇಶಪೂರ್ವಕ ಅಲ್ಲ ಅಂತ ಪ್ರೂವ್ ಆದ್ರೆ ಬಚಾವ್ ಆಗ್ತಾನೆ. ಇಲ್ಲವ್ರು ಏನಾಗುತ್ತೆ ಅಲ್ಲಿಗೆ ಅವ್ನು ಪಾರ್ಟಿ ಆಗಿಬಿಡ್ತಾನೆ. ಲಾಂಗ್ ಗ್ಯಾಪ್ ಇದ್ದಾಗ ಏನಾಗುತ್ತೆ, ಇವತ್ತು ಇಸ್ಕೊಂಡ 10 ವರ್ಷದ ಮೇಲೆ ಕೊಲೆ ಮಾಡಿದ ಅವನು ಪಾಪ. ಅವಾಗ ಬರ್ಲಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಔಟ್ ಆಫ್ ಪ್ರಶ್ನೆ ಬರೋದಿಲ್ಲ. ಅವತ್ತೇ ನಡೀತು ಅಂದ್ರೆ ಸ್ವಲ್ಪ ಶಾರ್ಟ್ ಪೀರಿಯಡ್ ನಡೆದು ಬಿಟ್ರೆ ಡೌಟ್ ಬರುತ್ತೆ ಅವ್ರ ಮೇಲೆ. ಭವೇಯುರಪಿ ಸೌಬಲಿ ಪುತ್ರದಾಸಾಹ ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧಂ ಉತ ಇಲ್ಲಾಯ್ತು ಅಮುತಃ ಸುಬಲಾತ್ಮಜೇನ. ಅಮುತಃ ಅಂತ ಶುಕ್ರಾಚಾರ್ಯರಿಂದ ಸುಬಲಾತ್ಮಜೇನ ಶಕುನಿಯಿಂದ ಪ್ರಾಪ್ತಂ ಅವನಿಗೆ ಸಿಕ್ತು. ಪ್ರತೋಷ್ಯ ಅವ್ರು ಸುಮ್ಮನೆ ಕೊಡ್ಲಿಲ್ಲ ಅವರು. ಪ್ರತೋಷ್ಯ ಭಾರಿ ಸೇವೆ ಮಾಡಿ ಮಾಡಿ ಏನೋ ಮಾಡಿ ಭಾರಿ ಕ್ಲೋಸ್ ಅಂತ ಮಾಡಿಕೊಂಡು ಕೊನೆಗೆ ಏನು ಮಾಡ್ದ, ಏನಪ್ಪ ಬೇಕು ಇಷ್ಟು ಓಡಾಡುತ್ತೆ, ಸ್ವಲ್ಪ ವಿಷ ಬೇಕು ಅಥವಾ ಇವ್ರಿಗೆ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾತಕ್ಕೆ ಉಪಯೋಗ. ಶುಕ್ರಾಚಾರ್ಯನ್ ಇವರಲ್ಲ ಅವರು, ಅವ್ರ ದೊಡ್ಡ ದೇವತೆಗಳೇನಲ್ಲ. ಆದ್ದರಿಂದ ಒಂದು ಸ್ಟೇಜಲ್ಲಿ ಅವ್ರು ಪಾಪ ಏನೋ ಕೇಳ್ತಾರೆ, ಕೊಟ್ಬೇಡ ಅದು ಕೊಟ್ಬಿಟ್ರು ಪಾಪ. ಸುಬಲಾತ್ಮಜೇನ ಪ್ರತೋಷ್ಯ ಮರುತಃ ತನಯಾಯ ಚಾದು. ಎಷ್ಟು ಪರಂಪರೆ ಹೇಗೆ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಬಂತಲ್ಲ, ಇಮಂ ವ್ಯವಸ್ಥತೆ ಯೋಗಂ ಪ್ರೋಕ್ತವಾರ ಇದ್ದಾಗೆ ಸೂರ್ಯನಿಗೆ ಪರಂಪರೆಯಲ್ಲಿ ಬಂತು ವಿಷಯ ಇದು. ಪ್ರತೋಷ್ಯ ಮರುತಃ ತನಯಾಯ ಚಾದು. ಮರುತಃ ತನಯಾಯ ವಾಯುಪುತ್ರನಾದ ಭೀಮನಿಗೆ ಅದನ್ನ ಕೊಟ್ರು. ಸಮ್ಮಂತ್ರ ರಾಜ ತನಯೈಹಿ ಧೃತರಾಷ್ಟ್ರಜೈಸ್ತು ದತ್ತಂ ಸ್ವಸೂತ ಮುಖತಃ ಅಖಿಲ ಭಕ್ಷ್ಯ ಭೋಜ್ಯೆ ಪ್ರಾಕ್ತಾಯುತ್ಸುಕರಿತಂ ಬಲವನ್ ಸ ಭೀಮೋ ವಿಷ್ಣೋರನುಗ್ರಹ ಬಲಾಜ್ಜರಯಾಂಚಕಾರ. ಸಮ್ಮಂತ್ರ ರಾಜತನಯೈಹಿ ಧೃತರಾಷ್ಟ್ರಜೈಹಿ ತು ದತ್ತಂ ಸ್ವಸೂತ ಮುಖತಃ ಅಖಿಲ ಭಕ್ಷ್ಯ ಭೋಜ್ಯೆ ಜ್ಞಾತ್ವಾ ಯುಯುತ್ಸು ಗದಿತಂ ಬಲವಾನ್ ಸಹ ಭೀಮಃ ವಿಷ್ಣೋಃ ಅನುಗ್ರಹ ಬಲಾತ್ ಜರಯಾಂಚಕಾರ. ರಾಜತನಯೈಹಿ ಸಮ್ಮಂತ್ರ್ಯ ರಾಜಪುತ್ರರುಗಳು ಪ್ಲಸ್ ಧೃತರಾಷ್ಟ್ರಜ ದುರ್ಯೋಧನ ಮೇನ್ ವಿಚಾರ ಮಾಡಿ ದತ್ತಂ ಸ್ವಸೂತ ಮುಖತಃ ತರಿಸಿ ಆಯ್ತು. ಯಾಕೆ ಹಾಕ್ಬೇಕದನ್ನು ವಿಷ ಕೊಡ್ತೀವಿ ತಗೊಂಡು ಯಾರು ಕೊಡ್ಲಿಕ್ಕಾಗತ್ತಾ? ಯಾಕೆ ಕೊಡ್ಬೇಕೀಗ? ಗೊತ್ತಾಗದ ಕೊಡ್ಬೇಕು. ಕೊಡ್ಬೇಕಾದ್ರೆ ಆಹಾರದಲ್ಲಿ ಕೊಡ್ಬೇಕು. ಆಹಾರ ತಯಾರಿಸೋನು ಯಾರು? ಸೂತ. ಅವನ ಕೈಲಿ ಕೊಟ್ರು. ಅಡಿಗೆಯವರೇ ಭಾರಿ ಡೇಂಜರಸ್, ಅವ್ರ ಮೂಲಕ ಕೊಟ್ರು. ಅವನೇನು ಮಾಡಿದ? ಜನರಲ್ಲಿ ಒಪ್ಪಲ್ಲ ಫಸ್ಟ್ ಅವರು. ಜಾಸ್ತಿ ದುಡ್ಡು ಕೊಟ್ಟಾಗ ಏನು ಮಾಡ್ತಾರೆ? ನೀನು ಸಿಗ್ದಾ ನೋಡ್ಕೊತೀವಿ ಅಂತ ಹೇಳ್ತಾರೆ ಫಸ್ಟ್ ಅವರು. ತಾವೇ ಸಿಗ್ತಾರೆ ಹೇಳಬೇಕಾಗತ್ತೆ. ಸಿಗ್ದಾ ನೋಡ್ಕೊತೀವಿ ಅಶ್ಯೂರೆನ್ಸ್ ಕೊಡ್ತಾರೆ, ಮತ್ತೆ ಏನೇನೋ ದುಡ್ಡು ಕೊಡ್ತಾರೆ, ಪ್ರಮೋಷನ್ ಏನೇನೋ ತೋರಿಸ್ಬಿಡ್ತಾರೆ. ಒಪ್ಕೊಂಡ್ರು. ಸ್ವಸೂದ ಮುಖತಃ ಯಾವ್ದನ್ನ ಹೌದು, ಮತ್ತೆ ಅಲ್ಲಿ ಅದೇ ಲಿಂಕಲ್ಲಿ ಬಂದಿರುತ್ತೆ. ಮತ್ತೆ ಸ್ವಸೂದ ಅದೇ ಹಿಸ್ಟ್ರಿ ಹೇಳ್ತಾರೆ ಅದು. ಸ್ವಸೂದ ಮುಖತಃ ಅಖಿಲ ಭಕ್ಷ್ಯ ಭೋಜ್ಯೆ. ಈಗ ಹಾಕ್ಬೇಕೀಗ ವಿಷಾನ. ಎಲ್ಲಿ ಹಾಕಬೇಕು ಪ್ರಶ್ನೆ ಬಂತು. ಸಾಮಾನ್ಯ ವಿಷಾಕ ಎಲ್ಲ ಪದಾರ್ಥದಲ್ಲಿ ಹಾಕೋದಿಲ್ಲ. ಯಾಕೆಂದ್ರೆ ಓವರ್ ಡೋಸ್ ಆಗುತ್ತೆ, ಬೇಕಾಗಲ್ಲ, ನೆಸಿಟಿ ಇಲ್ಲ. ಸ್ವಲ್ಪ ಹಾಕಿರೋ ಸಾಕು, ಯಾವುದೋ ಒಂದ್ರಲ್ಲಿ ಹಾಕಿಬಿಡ್ತಾರೆ. ಈಗ ಗೊತ್ತೇ ಆಗೋದಿಲ್ಲ ಹಾಗಿರುತ್ತೆ. ಆದ್ರೆ ಭೀಮಸೇನ ಬಗ್ಗೆ ಭಾರಿ ಬಲಾಟೆ ಅಂತ ಗೊತ್ತಿತ್ತಲ್ಲ, ಎಲ್ಲದರಲ್ಲೂ ಹಾಕಿಬಿಟ್ರು. ಯಾಕೆ ಹೆವಿ ಡೋಸ್ ಹಾಕ್ಬೇಕು ಅಂತೇಳಿ. ಸಣ್ಣ ಪುಟ್ಟ ಡೋಸ್ ಇದಾಗ ಬೂಸ್ಟರ್ ಡೋಸ್ ಹಾಕ್ತಾರಲ್ಲ ಆ ಥರ ಕೊಡೋ ಡೋಸಲ್ಲಿ ಹೆವಿ ಡೋಸ್ ಕೊಟ್ಬಿಟ್ರೆ ಅಖಿಲ ಭಕ್ಷ್ಯ ಭೋಜ್ಯೆ. ಉಪ್ಪಿನಿಂದ ಹಿಡಿದು ತುಪ್ಪದವರೆಗೂ ಹಾಕಿದ್ರು. ಅದು ಎಲ್ಲೂ ಕೂಡ ಎಸ್ಕೇಪ್ ಆಗಬಾರ್ದು. ಮ್ಯಾಕ್ಸಿಮಮ್ ವಿಷ ತುಂಬಿರಬೇಕು. ಅವಾಗ ಏನಾಗುತ್ತೆ? ಗ್ಯಾರಂಟಿ ಸಾಯ್ಬೇಕು. ಇದು ಒಂದು ದೃಷ್ಟಿಯಿಂದ ಭೀಮನ ಮೇಲೆ ದ್ವೇಷಕ್ಕೆ ಎಷ್ಟು ಮಾಡಿದ್ರು ಗೊತ್ತಾಗುತ್ತೋ, ಭೀಮನ ಗ್ರೇಟ್ನೆಸ್ ಅಷ್ಟೇ ಗೊತ್ತಾಗುತ್ತೆ ಆಮೇಲೆ. ಅದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದನ್ನು ಕೂಡ ಎಫರ್ಟ್ಲೆಸ್ ಜೀರ್ಣ ಮಾಡ್ಕೋಬೇಕಾದ್ರೆ ಎಂಥ ಸಾಮರ್ಥ್ಯ ಅವರು. ಅದಕ್ಕೆ ಅಲಂಕೃತ ಶಿರಚ್ಛೇದ ನ್ಯಾಯ ಅಂತ ಕರೀತಾರೆ. ಶತ್ರುವನ್ನು ಭಾರಿ ಹೋಳಿ ಬಿಡೋದು. ಕೆಲವರಿಗೆ ಸಿಟ್ಟು ಬರೋದು ಕೇಳೋರಿಗೆ, ಏನ್ರಿ ಅಷ್ಟು ಹೋಗ್ತಾರಲ್ರಿ ಪಾಪಿಷ್ಟನ ಅಂತ ಕೇಳಿದ್ರೆ, ಸ್ವಲ್ಪ ಇರು ಇವ್ರನ್ನ ಅವ್ರು ಕೊಂದಿರೋದ್ರೆ ಏನಾಯ್ತು? ಈಗ ಕೀರ್ತಿಯೆಲ್ಲ ಯಾರಿಗೆ ಹೋಗುತ್ತೆ ಈಗ? ಅದಕ್ಕೆ ಅಲಂಕೃತ ಶಿರಚ್ಛೇದ ನ್ಯಾಯ ಅಂತ ಕರೀತಾರೆ. ಯಾರನ್ನ ಕೊಲ್ಬೋದು, ಯಾರು ದುಷ್ಟನವನ್ನು ಭಾರಿ ಹೊಗಳಿಬಿಟ್ಟು ಸಿಕ್ಕಾಬಿಟ್ಟು ಗ್ಲೋರಿಫೈ ಮಾಡಿ ಆಮೇಲೆ ಇವರಿಂದ ಅವನು ಈಜಿಯಾಗಿ ಹತರಾದ ಅಂತ ಹೇಳ್ಬಿಟ್ರೆ ಅವ್ರ ಕಥೆ ಮುಗಿತು. ಎಷ್ಟು ದೊಡ್ಡವರು ಅಂತ ಹೇಳಿಯುತ್ತಲ್ಲ, ಅದಕ್ಕೋಸ್ಕರ ಈ ತಾತ್ಪರ್ಯ ಇರೋದಲ್ಲಿ ಹೊಗಳೋದ್ರಲ್ಲ, ಇವ್ರನ್ನ ಹೊಗಳೋದ್ರಲ್ಲಿ ಮುಖ್ಯ ಹೀರೋನ. ಅದೇ ಕರೆಕ್ಟ್. ಅದು ಆ ರೀತಿಯೇ ಮಾಡೋದು. ವಿಷ್ಣೋರ್ ಅನುಗ್ರಹ ಬಲಾತ್ ಜರಯಾಂಚಕಾರ. ಭೀಮನಿಗೆ ಹಾಕಿದ್ರು ಜ್ಞಾತ್ವ. ಅಷ್ಟೊತ್ತಿಗೆ ಧೃತರಾಷ್ಟ್ರ ಮಕ್ಕಳಲ್ಲಿ ಒಬ್ರೊಳ್ಳೆಯವರು ಯೂತ್ಸ್ ಭಾರಿ ಒಳ್ಳೆಯವನು. ಅವನು ಗಾಂಧಾರಿಯ ಮಗ ಅಲ್ಲ, ಬೇರೆಯವಳ ಮಗ. ಅವನಿಗೆ ವಿಷಯ ಗೊತ್ತಾಯ್ತು. ಗೊತ್ತಾಗ್ಲಿಕ್ಕೆ ಏನು ಕಾರಣ? ತಮ್ಮವನು ತಮ್ಮ ತಂದೆ ಮಗ ಅಂತ ಇವರೆಲ್ಲ ಅವನ್ನ ಏನು ತಿರುಗಿ ಅರ್ಥ ಮಾಡ್ಕೊಂಡಿಲ್ಲ ಏನು ಅಂತ ಹೇಳಿ. ಅವ್ನು ಸಾಕ್ಷಾತ್ ಅವನು ಇವನ ಅಯೋಗ್ಯನಲ್ಲ. ಅವನು ನಾಸಿಕಾ ಮರುದ್ಯುತೋ ಬಲಿ ಅಂತ ಹೇಳ್ಬೇಕಾದ್ರೆ ಅವ್ನು ಭಾರಿ ಸಾತ್ವಿಕ. ಅವನು ಇವೆಲ್ಲ ಹುಟ್ಟಿದ್ದಾನೆ.
ಅದು ಎಲ್ಲ ಕೇಳಿಸ್ಕೊಂಡ್ಬಿಟ್ಟ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೆಲಸ ಭಾರಿ ಬುದ್ಧಿವಂತಿರ್ತಾರೆ ಯೋಗ್ಯರು. ಒಬ್ಬಳಿಗೆ ಹೇಳ್ಬಿಡ್ತಾರೆ ಹೋಗ್ಬಿಟ್ಟು ಏನಾಗಿದೆ ಅಂತೇಳಿ. ಏನದು ಗೊತ್ತಿಲ್ಲದೆ ಹೋದ್ರೆ ಕೆಟ್ಟದೋದು ಅಷ್ಟು ಗೊತ್ತಾಗುತ್ತೆ ಅವ್ನಿಗೆ ಗೊತ್ತಾಯ್ತು. ಅವನು ಈಗಾಗಲೇ 16 ವರ್ಷ ಬರೀ ಎಲ್ಲ ಈಕ್ವಲ್ ಇರ್ತಾನೆ ಅವರ ಕಂಟೆಂಪರರಿ ಅವರೆಲ್ಲ. ಹೇಳಿದ್ರು ಬಂದು ಹೇಳಿಬಿಟ್ಟೆ ಅವ್ರ ಮುಂದೆ, ಭೀಮಸೇನ ಹುಷಾರು, ಆಗ್ತಾ ಇದ್ದಾರೆ, ಎಲ್ಲಾದ್ರೂ ಪ್ಲಾನ್ ಮಾಡಿದ್ದಾರೆ ಅಂತೇಳಿ. ಹುಡ್ದವ್ರು ಏನು ಮಾಡ್ತಾರೆ, ಥ್ಯಾಂಕ್ಸ್ ಅಂತೇಳಿ ತಿನ್ನಕ್ಕೆ ಹೋಗ್ತಿದ್ದಿಲ್ಲ ಅವತ್ತು. ಭೀಮಸೇನ ಆಗಲ್ಲ ಹೇಳಿ ಒಳ್ಳೇದಾಯ್ತು, ಇನ್ನು ಜೋರಾಗಿ ತಿಂದು ತೋರಿಸ್ತೀನಿ ಅಂತ ಹೇಳಿದ್ರು ಅಷ್ಟೇ. ಇದು ಯಾತಕ್ಕೆ ಪದ ಹೇಳಿದ್ರು ಅಂದರೆ ಜ್ಞಾತ್ವಾಪಿ. ಭೀಮಸೇನ ಒಂದು ಗೊತ್ತಿದೆ ಭೀಮಸೇನಿಗೆ, ಸರ್ವಜ್ಞ ಪೂರ್ಣ ಪ್ರಜ್ಞೆ, ಅದು ಸರಿನೇ. ಬಟ್ ಹೊರಗಿನಿಂದ ಕೂಡ ಗೊತ್ತಿದೆ. ಗೊತ್ತಿದ್ದು ತಿಂದ್ರೆ ಏನರ್ಥ ಅದು? ಶೂರ್ ಅಂತ ಅರ್ಥ, ತನ್ನ ಯೋಚನೆ ಇಲ್ಲ ಅಂತ ಅರ್ಥ. ಇದು ಭೀಮಸೇನ ಗ್ರೇಟ್ನೆಸ್. ದೈವಾನುಗ್ರಹದಿಂದ, ಸ್ವರೂಪ ಜ್ಞಾನದಿಂದ ಅದೇನಾಗಿದೆ ಅಂತ ಗೊತ್ತಿದ್ದು ಒಂದು, ಅದ್ರ ಜೊತೆಗೆ ಹೊರಗಿಂದನೂ ಗೊತ್ತಾಗಿತ್ತು. ಇಷ್ಟಾದ್ರೂ ಭೀಮಸೇನ ಏನು ಮಾಡಿದ್ದು, ಅವ್ರು ಎಷ್ಟು ಹಾಕಿದ್ರು ಏನು ಬೇಡ ಅಂತ ಹೇಳಲೇ ಇಲ್ಲ. ಅವ್ರು ಖುಷಿನೋ ಖುಷಿ, ಇನ್ನೂ ಸ್ವಲ್ಪ ಹಾಕ್ತೀವಿ, ವಿಚಾರ ಮಾಡಿ ಹಾಕಿದ್ದೇನೆ, ಹಾಕ್ಸೋಡಿದ್ದೇನೆ, ಇನ್ನೇನು ಬಿಡಿ, ಹೆವಿ ಡೋಸ್ ಬೇರೆ ಜಾಸ್ತಿ ಬೇರೆ ಅಂತ ತಿಳ್ಕೊಂಡ್ರು. ಹೇಳ್ತಾರೆ ಅಖಿಲ ವಿಷ್ಣುವರ ಅನುಗ್ರಹ ಬಲಾತ್ ಜರಾಯಾಂಚಕಾರ. ಅದಿಷ್ಟೇ ಏನಾಯ್ತು, ನೋ ಎಫೆಕ್ಟ್ ಅಟ್ ಆಲ್, ಏನೇನೇನೋ ಆಗಲಿ ಭೀಮನಿಗೆ. ಇದು ಭೀಮಸೇನ ಅಸಾಧಾರಣ ಸಾಮರ್ಥ್ಯ. ಅಲ್ಲಿ ಬಹುಭುಕ್ತ ಬಂದಿದೆ ದ್ವೈತದೊಳಗೆ. ಎಷ್ಟು ತಿಂದರೂ ಏನಾಗ್ತಿದ್ದಿಲ್ಲ ಅಂತೇಳಿ. ಯಾರು ಸೇರಿಸ್ಕೋಬೇಕು, ಎಷ್ಟು ವಿಷ ತಿಂದರೂ ಏನೂ ಆಗೋದಿಲ್ಲ, ಏನು ತಿಂದರೂ ಅಲ್ಲ, ಎಷ್ಟು ವಿಷ ತಿಂದರೂ ಏನಾಗೋದಿಲ್ಲ. ಇದು ಭೀಮನ ಶಕ್ತಿ. ಇದು ಆಗಲೇ ನಿಮಗೆ ಜನ್ಮಾದಿವ್ಯಾತಿಪಾತಿ ಶೋಕದ ಅರ್ಥ ಆಗುತ್ತೆ. ಅವರಿಗೇನು ಆಗೋದಿಲ್ಲ ಅಲ್ಲ, ಅವ್ರ ಅನುಗ್ರಹ ಇದ್ದವ್ರಿಗೆ ಕೂಡ ಏನೂ ಆಗೋದಿಲ್ಲ ಅಂತ ಹೇಳಬೇಕಾಗಿದೆ. ಅದು ಹೇಳ್ತಾರೆ. ಅದು ನಾಳೆ ದಿವಸ ಜೀರ್ಣ ಆಯ್ತಲ್ಲ ವಿಷ, ಆ ಪಾಯಿಂಟ್ ಇಂಪಾರ್ಟೆಂಟ್. ಅದು ಅದೇ ಮುಚ್ಚಕ್ಕಾಗಲ್ಲ, ಬರೀ ದೊಡ್ಡದಿದೆ ಮುಂದೆ.